ಶ್ರೀ ಗುರುಭ್ಯೋ ನಮಃ. ಸ್ತೋತ್ರ ಸಾಹಿತ್ಯದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಆ ಸ್ತೋತ್ರ ಮಾಲಿಕೆಯಲ್ಲಿ ಈ ಬಾರಿ ದಾಶರಥ್ಯಷ್ಟಕ ಅನ್ನುವ ಕೃತಿಯ ಚಿಂತನೆಯನ್ನು ಮಾಡೋಣ. ಇದನ್ನು ಲಿಕುಚ ವಂಶೋದ್ಭವರಾದ ನಾರಾಯಣ ಪಂಡಿತರೇ ರಚನೆ ಮಾಡಿದ್ದು ಅನ್ನೋದು ಐತಿಹ್ಯ. ಇಲ್ಲಿ ದೇವರ ಹೆಸರೇ ಹೇಳುವಂತೆ ರಾಮದೇವರ ವರ್ಣನೆಯನ್ನು ಮಾಡ್ತಾರೆ. ಆದರೆ ತುಂಬ ವಿಲಕ್ಷಣವಾಗಿ, ವಿಭಿನ್ನವಾಗಿ. ಇಲ್ಲಿ ಹೆಸರು ದೇವರದ್ದಾದರೂ ಭಗವಂತನ ಎಲ್ಲ ಅವತಾರಗಳು ಅಭಿನ್ನ, ಪೂರ್ಣ. ಎಲ್ಲ ಲೀಲೆಗಳು ಕೂಡ, ಎಲ್ಲ ಅವತಾರಗಳಲ್ಲಿ ಮಾಡಿದ ಲೀಲೆಗಳು ಕೂಡ ಸಜ್ಜನರ ಉದ್ಧಾರ, ದುಷ್ಟರ ದಮನದೇ ಉದ್ದೇಶ ಅನ್ನೋದನ್ನು ತಿಳಿಸೋದಕ್ಕಾಗಿ ಆ ಎಲ್ಲ ರೂಪಗಳ ಲೀಲೆಗಳನ್ನು ಸಮಗ್ರವಾಗಿ ಚಿಂತಿಸ್ತಾ ರಾಮದೇವರ ಮುಖೇನ ಅದನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಈ ಚಿಂತನೆಯನ್ನು ನೋಡೋಣ. ಕ್ಷೀರಸಾಗರವಾರಿ ಮಧ್ಯ ಮಹಾಹಿ ಭೋಗ ನಿವಾಸಿನಂ ನಾರದಾದಿ ಮುನೀಂದ್ರ ವಂದಿತ ಚಾರುಪತ್ಪಾದ ಸರೋರುಹಂ ವಾರಿಜಾಮಲಪತ್ರಲೋಚನ ಮಬ್ಧಿಜಾರಮಣಂ ವಿಭುಂ ನಾರಸಿಂಹತನುಂ ಹರಿಂ ಪ್ರಣಮಾಮಿ ದಾಶರಥಿಂ ಸದಾ. ಕ್ಷೀರಸಾಗರ ವಾರಿ ಮಧ್ಯ, ಕ್ಷೀರಸಾಗರದ ವಾರಿ ಅಂದರೆ ಕ್ಷೀರವೇ ಅಲ್ಲಿ ನೀರು, ಕ್ಷೀರಸಾಗರದಲ್ಲಿ ನೀರು ಅಂದರೆ ಕ್ಷೀರವೇ. ಅಂತಹ ಅದರ ಮಧ್ಯದಲ್ಲಿ ಮಹಾಹಿ ಭೋಗ ನಿವಾಸಿನಂ, ದೊಡ್ಡದಾದ ಶೇಷನ ಮೈಯಲ್ಲಿ ಪವಡಿಸಿರುವ ಆ ಭಗವಂತನನ್ನು ನೆನೆಸ್ತಾ, ಅವನೆಂಥವನು ಅಂತಂದರೆ ನಾರದಾದಿ ಮುನೀಂದ್ರ ವಂದಿತ, ನಾರದರೇ ಮೊದಲಾದ ಅನೇಕ ಜ್ಞಾನಿಗಳಿಂದ ವಂದಿಸಲ್ಪಡುವ ಸುಂದರವಾದ ಕಮಲದ ಪಾದಗಳನ್ನು ಉಳ್ಳವನು. ವಾರಿಜಾಮಲ ಪತ್ರಲೋಚನ ಮಬ್ಧಿಜಾರಮಣಂ ವಿಭುಂ. ಇನ್ನು ಅಂಥ ಸುಂದರವಾದ ಕಮಲದಂಥ ಪಾದಗಳುಳ್ಳುವ ಭಗವಂತನ ಕಣ್ಣುಗಳು ಕೂಡ ಅರಳು ದಾವರೆಗಳು, ಅರಳು ದಾವಳೆಯ ಎಸಳಿನಂತಿರುವ ಸುಂದರವಾದ ಕಣ್ಣುಳ್ಳ ಚಲುವನಾದ ಆ ಭಗವಂತ ಎಂಥವನವನು? ಅಬ್ಧಿಜಾರಮಣ, ಸಮುದ್ರದ ಮಗಳೇ ಆದ, ಕಡಲ ಮಗಳಾದ ರಮೆಯ ಒಡೆಯ ಅವನು. ಅಂತಹ ವಿಭು, ಎಲ್ಲ ಕಡೆ ವ್ಯಾಪ್ತನಾದ ನಾರಸಿಂಹತನು, ನರಸಿಂಹ ರೂಪದ ದಾಶರಥಿಂ, ರಾಮದೇವನನ್ನು ಸದಾ ನಮಸ್ಕಾರ ಮಾಡ್ತೇನೆ ಅಂತ ನಾರಾಯಣ ಪಂಡಿತರು ಇಲ್ಲಿ ಪದ್ಯವನ್ನು ಶುರು ಮಾಡ್ತಾರೆ. ನಾರಸಿಂಹತನುಂ ಅಂತ ಯಾಕೆ ಚಿಂತನೆ ಮಾಡಿದ್ರಿ ಇಲ್ಲಿ ಅನ್ನೋದಕ್ಕೆ, ಪ್ರತ್ಯೂಹ ತಿಮಿರ ಶಾಂತಯೇ ನಾರಸಿಂಹತನುಂ ದಾಶರಥಿಂ ಅಂತ ಗೋವಿಂದಾಚಾರ್ಯರು ಹೇಳ್ತಾರೆ. ಅಂದರೆ ಎಲ್ಲ ನರಸಿಂಹ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಅಲ್ವಾ. ಅಂದರೆ ನಮ್ಮ ಎಲ್ಲ ದುರಿತಗಳು ಅಜ್ಞಾನ ನಿಮಿತ್ತ. ಅಂಥ ಎಲ್ಲ ದುರಿತಗಳೆಂಬ ಕತ್ತಲನ್ನು ಹೊಡೆದೋಡಿಸಲಿಕ್ಕಾಗಿ ನರಸಿಂಹ ರೂಪದ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ನರಸಿಂಹತನುವಲ್ಲಿ ಯಾರು ಆವಿರ್ಭವಿಸಿದವನೋ ಅವನೇ ಸಾಕ್ಷಾತ್ ರಾಮನೂ ಆಗಿದ್ದಾನೆ ಅನ್ನೋದನ್ನು ನಮಗೆ ಚಿಂತನೆಗೆ ತಂದು ಕೊಡ್ತಾ, ಆ ಎರಡು ರೂಪಗಳಲ್ಲೂ ಅಭೇದ, ಪೂರ್ಣಮದಃ ಪೂರ್ಣಮಿದಂ ಅಲ್ವಾ ಭಗವಂತ. ಅವನ ಎಲ್ಲ ಅವತಾರ ರೂಪಗಳು. ಇನ್ನು ಮೂಲ ರೂಪದ ಚಿಂತನೆಯನ್ನೇ ಮಾಡಿದ್ದಾರೆ ಇಲ್ಲಿ ಪದ್ಮನಾಭ ರೂಪದಲ್ಲಿ. ಏನು ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿರುವ ಭಗವಂತನ ರೂಪ ಇದೆ, ಅವನಾಗಲಿ ನರಸಿಂಹ ರೂಪವಾಗಲಿ ರಾಮರೂಪವಾಗಲಿ ಎಲ್ಲವೂ ಒಂದೇ, ಯಾವ ರೂಪದಲ್ಲೂ ಭೇದ ಇಲ್ಲ, ಎಲ್ಲರೂ ಒಂದೇ, ಎಲ್ಲವೂ ಒಂದೇ ಅಂತ ಚಿಂತನೆಯನ್ನು ನಮಗೆ ದೃಢ ಮಾಡಲಿಕ್ಕಾಗಿ ಈ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನ ನಮಸ್ಕಾರವನ್ನು ಮಾಡ್ತಾ ಈ ಸ್ತೋತ್ರವನ್ನು ಪಂಡಿತಾಚಾರ್ಯರು ಶುರು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ, ಕಮಲದಂಥ ಪಾದ, ಕಮಲದಂಥ ಎಸಳಿನಂಥ ಕಣ್ಣು. ಅಂದರೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ, ಭಗವಂತನ ಅವಯವಗಳಲ್ಲೂ ಭೇದ ಇಲ್ಲ, ಎಲ್ಲವೂ ಚಿತ್ಸುಖಪೂರ್ಣ. ಅವನು ನೇಹ ನಾನಾಸ್ತಿ ಕಿಂಚನ ಭಗವಂತ. ಈ ಚಿಂತನೆಯೂ ನಮಗೆ ಬರಲಿ ಅಂತ ಎರಡನ್ನೂ ಒಂದೇ ವಿಶೇಷದಿಂದ ಉಪಮೆಯಿಂದ ಸ್ತೋತ್ರ ಮಾಡಿದ್ದಾರೆ. ಪಾಕಶಾಸನ ವಂದಿತಾಮಲಪಾದಯುಗ್ಮ ಸರೋರುಹಂ ಶೋಕನಾಶನಮೀಶಮೀಶಮಶೇಷ ದೋಷ ವಿವರ್ಜಿತಂ ಲೋಕಸಂಭವ ಸಂಹೃತಿ ಸ್ಥಿತಿ ಹೇತುಭೂತ ಗುಣೋದಯಂ
ನಾಕವಾಸಿ ಜನಪ್ರಿಯಂ ಪ್ರಣಮಾಮಿ ದಾಶರಥಿಂ ಸದಾ. ಇನ್ನು ಈ ರಾಮದೇವರನ್ನ ಎಂಥವನು ಅಂತ ಚಿಂತನೆ ಮಾಡ್ತಾರೆ. ಪಾಕಶಾಸನ ವಂದಿತ ಅಮಲ ಪಾದ ಪಾದಯುಗ್ಮ ಸರೋರುಹಂ. ಪಾಕಶಾಸನ ಅಂದರೆ ಇಂದ್ರ, ಸಾಕ್ಷಾತ್ ಇಂದ್ರನಿಂದ ಅಂದರೆ ಸ್ವರ್ಗಾಧಿಪತಿ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಯಾರ ಪಾದಯುಗ್ಮ ಸರೋರುಹ, ಪಾದಯುಗಳವೆಂಬ ಎರಡೂ ಪಾದಗಳೆಂಬ ಕಮಲಗಳನ್ನು ನಮಸ್ಕಾರ ಮಾಡ್ತಾರೋ ಅನವರತವಾಗಿ, ಅಂತಹ ಭಗವಂತ ಅಂತಹ ರಾಮ. ಇನ್ನು ಅವನೇನು ಶೋಕನಾಶನಂ ಈಶಂ. ಶೋಕನಾಶ ಮಾಡುವ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಭಗವಂತ. ಶೋಕನಾಶನ ಮಾಡುವವರು ಅನೇಕರಿದ್ದಾರೆ. ಎಲ್ಲ ದೇವತೆಗಳು ಅವರವರ ಯೋಗ್ಯತಾ ರೂಪವಾಗಿ ನಮಗೆ ದುಃಖವನ್ನು ನಿವಾರಣೆ ಮಾಡ್ತಾರೆ. ಅಂಥವರಿಗೆಲ್ಲ ಒಡೆಯ. ಯಾಕೆಂದರೆ ಅವರಿಗೆ ಒದಗುವಂಥ ಶೋಕವನ್ನು ಕೂಡ ಅವನೇ ನಾಶ ಮಾಡ್ತಾನೆ. ಅವರಿಗೆ ಶೋಕ ಅಂದ್ರೇನು? ಭೂಮಿ ಇತ್ಯಾದಿಗಳಲ್ಲಿ ಯಾವಾಗ ಈ ಸತ್ವರಜಗುಣ ತಮೋಗುಣಗಳಲ್ಲಿ ತಮೋಗುಣ ವಿಜೃಂಭಿಸುತ್ತೆ, ಅದು ಸಜ್ಜನರ ಸಾಧನೆಗೆ ಕಡಿವಾಣವನ್ನೊಡ್ಡತ್ತೆ. ಅದೇ ದೇವತೆಗಳಿಗೆ ಶೋಕಕಾರಕ. ಅಂತಹ ಶೋಕವನ್ನು ನಿವಾರಣೆ ಮಾಡುವವರಲ್ಲೇ ಶ್ರೇಷ್ಠ ಯಾರು? ಭಗವಂತ. ಯಾಕೆ ಅಂದರೆ ಅವನು ಶೋಕರಹಿತ ಸ್ವಯಂ. ಹಾಗಾಗಿ ಶೋಕನಾಶಂ ಈಶಂ. ಇನ್ನು ಈಶಂ, ಮತ್ತೆ ಅವನು ಈಶ. ಯಾಕೆ ಅಂದರೆ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನ ಅಂದ ತಕ್ಷಣ ಬಲ, ವೀರ್ಯ, ಜ್ಞಾನ, ಯಶಸ್ಸು ಮತ್ತು ವೈರಾಗ್ಯ ಮತ್ತು ಈಶತ್ವ, ಐಶ್ವರ್ಯ, ಈ 6 ಗುಣಗಳಿಂದ ಷಡ್ಗುಣೈಶ್ವರ್ಯ ಸಂಪನ್ನ. ಅದಕ್ಕೆ ಭಗವಂತ ನಾಮದಿಂದ ದೇವರನ್ನು ಹೇಳ್ತೀವಿ. ಅಂತಹ ಈಶ ಅಂದರೆ ಈಶತ್ವ, ಒಡೆತನದ ಸೌಂದರ್ಯ, ಒಡೆತನದ ಒಂದು ಸಂಪತ್ತು ಏನಿದೆ ಅದು ಭಗವಂತನಲ್ಲಿ ಪೂರ್ಣವಾಗಿದೆ. ಹಾಗಾಗಿ ಅವನು ಈಶಂ. ಶೋಕನಾಶನಮೀಶಂ. ಹಾಗೆ ಶೋಕನಾಶನಮೀಶಮೀಶಂ ಅಂತ ಶೋಕನಾಶನ ಮಾಡುವವರಿಗೂ ಒಡೆಯ. ಹಾಗೆ ಇಡೀ ಸಮಗ್ರ ಸೃಷ್ಟಿ ಚರಾಚರ ಪ್ರಪಂಚದ ಒಡೆತನ ಯಾರಿಗಿದೆ ಅವನು ಈಶ ಸಾಕ್ಷಾತ್. ಅಂತಹ ಐಶ್ವರ್ಯ ಭಾವವನ್ನು ಹೊಂದಿದ ಈಶಂ. ಯಾಕವನು ಒಡೆಯ, ಯಾಕವನು ಸರ್ವೋತ್ತಮ? ಯಾಕೆ ಅಂದರೆ ಅಶೇಷ ದೋಷ ವಿವರ್ಜಿತಂ. ಅವನಲ್ಲಿ ಯಾವುದೇ ದೋಷ ಇಲ್ಲ. ಶೋಕವೇ ಒಂದು ದೋಷ. ಆ ಶೋಕಾದಿ ಅನೇಕ ದೋಷಗಳು ಏನು ಪ್ರಪಂಚದ ಇತರ ಚರಾಚರ ವಸ್ತುಗಳಲ್ಲಿ ಕಾಣ್ತೇವೆ, ಆ ದೋಷಗಳಿಂದ ವರ್ಜಿತನಾದವನಿವನು. ಹಾಗಾಗಿ ಬರೀ ಕಲ್ಯಾಣ ಗುಣಗಳ ಒಂದು ಕಡಲು ಭಗವಂತ ಹೊರತು ದೋಷದ ಲೇಷವೂ ಅವನಲ್ಲಿಲ್ಲ. ಅಂತಹ ಭಗವಂತ ಯಾರು? ರಾಮದೇವರು. ಲೋಕ ಸಂಭವ ಸಂಹೃತಿ ಸ್ಥಿತಿ ಹೇತುಭೂತ ಗುಣೋದಯಂ. ಇನ್ನು ಅವನು ಈ ಜಗತ್ತಿನ ಒಡೆಯ ಅಂತ ಹೇಗೆ ಅಂತ ಚಿಂತನೆ ಮಾಡ್ಬೋದು ಅಂದರೆ, ಈ ಲೋಕದ ಸೃಷ್ಟಿ ಸ್ಥಿತಿ ಇದೆಲ್ಲಕ್ಕೂ ಅವನೇ ಕಾರಣ. ಸೃಷ್ಟ್ಯಾದಿ ಅಷ್ಟಕರ್ತೃತ್ವ ಅನ್ನೋದು ಭಗವಂತನ ಒಡೆತನದ ಒಂದು ಲೀಲಾಜಾಲವಾಗಿ ಈ ಜಗತ್ತನ್ನು ಸೃಷ್ಟಿಸ್ತಾನೆ. ಹೇಗೆ ಮಾಡ್ತಾನೆ? ಅದಕ್ಕೆ ಮೂಲ ಕಾರಣವಾಗಿ ಸತ್ವರಜಸ್ತಮೋ ಗುಣಗಳ ಆವರಕವನ್ನು ಇಲ್ಲಿ ಉಂಟು ಮಾಡಿ ಈ ಲೋಕದಲ್ಲಿ ಆ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಹಾಗಾಗಿ ಲೋಕ ಸಂಭವ ಸಂವೃತ್ತಿ ಸ್ಥಿತಿ ಹೇತುಭೂತ ಗುಣಗಳು ಯಾವುದು ಅಂದರೆ ಲೋಕದ ಸೃಷ್ಟಿ ಸ್ಥಿತಿ ಈ ಎಲ್ಲದಕ್ಕೂ ಕಾರಣವಾದ ಗುಣಗಳು ಮುಖ್ಯವಾಗಿ ಯಾವುವು? ಅವು ಸತ್ವರಜಸ್ತಮೋ ಗುಣಗಳು. ಅಂಥ ಗುಣಗಳ ಉದಯ ಯಾವ ಪರಮಾತ್ಮನಿಂದ ಆಗುತ್ತವೋ ರಜಸ್ತಮಸ್ಸಾದಿಗಳು, ಅಂತಹ ಅವುಗಳ ಉದಯಕ್ಕೆ ಯಾರು ಕಾರಣನೋ ಅಂತಹ ಭಗವಂತ. ಮತ್ತು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಗುಣಗಳ ವಿಜೃಂಭಣೆ ನಡಿಬೇಕೋ ಅದನ್ನು ತಾನು ಇದ್ದು ಮಾಡಿಸ್ತಾನೆ. ಕೊನೆಯ ಕಾಲದಲ್ಲಿ ಪ್ರಳಯ ಕಾಲ ಸಮೀಪ ಆದಾಗ ತಮೋಗುಣದ ವಿಶಿಷ್ಟ ಒಂದು ವಿಜೃಂಭಣೆ ಆಗಿ ಲೋಕದಲ್ಲಿ ಸಜ್ಜನರ ಉಪಸ್ಥಿತಿ ಅನ್ನೋದೇ ಕಠಿಣ ಆಗುವಷ್ಟು ತಮಸ್ಸು ವಿಜೃಂಭಣೆ ಆದಾಗ ತಾನು ಅನೇಕ ರೂಪಗಳನ್ನು ಅವತಾರ ಮಾಡಿ ಬಂದು ದುಷ್ಟರ ನಿಗ್ರಹ ಮಾಡ್ತಾನೆ. ಅದು ಅತ್ಯಂತ ಮಿತಿಮೀರಿದ ಸ್ಥಿತಿ ಬಂದಾಗ ಇಡೀ ಜಗತ್ತನ್ನೇ ನಾಶ ಮಾಡಿ ತನ್ನ ಉದರದೊಳಗಿಟ್ಟುಕೊಂಡು ಪ್ರಳಯ ಕಾಲವನ್ನು ಸೃಷ್ಟಿಸಿ ಯೋಗ ನಿದ್ರೆಯಲ್ಲಿ ಪರಮಾತ್ಮ ಉಳಿತಾನೆ. ಹೀಗೆ ಆ ಗುಣಗಳ ಒಂದು ಉತ್ಕರ್ಷ ಅಥವಾ ಅಪಕರ್ಷ ಎರಡೂ ಕೂಡ ಯಾರಿಂದ ಆಗ್ತದೆ? ಅಂತಹ ಭಗವಂತ, ಅಂತಹ ಈಶ, ಅಂತಹ ನಾರಾಯಣನೇ ಸಾಕ್ಷಾತ್ ರಾಮದೇವರಾಗಿ ಇಲ್ಲಿ ಬಂದಿದ್ದಾನೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ.
ನಾಕವಾಸಿ ಜನಪ್ರಿಯಂ. ಅಂತಹ ಅವನು ಹಾಗಾಗಿ ಅವನು ನಾಕವಾಸಿ ಸ್ವರ್ಗಲೋಕದ ವಾಸಿಗಳಾದ ಸುರರು ಯಾರಿದ್ದಾರೆ ದೇವತೆಗಳು ಅವರಿಗೆ ಅತ್ಯಂತ ಪ್ರಿಯನಾದವನು. ಯಾಕೆಂದರೆ ಅವರು ಅವನ ಆಜ್ಞೆಯಿಂದ ಅವನ ಪ್ರೀತಿಗಾಗಿ ಈ ಎಲ್ಲ ಲೋಕದ ತತ್ವಗಳ ಒಂದು ನಿಯಮನ ಮಾಡ್ತಾ ಅದನ್ನು ಭಗವತ್ ಸೇವಾ ರೂಪವಾಗಿ ಮಾಡ್ತಾ ಆನಂದವನ್ನು ಹೊಂದಿರ್ತಾ ಇರ್ತಾರೆ. ಅಂತಹವರು ಯಾವಾಗ ಈ ಗುಣಗಳ ಉತ್ಕರ್ಷ ಅನ್ನೋದು ತಮ್ಮ ಅಭಿಮಾನಿತ್ವಕ್ಕೆ ಕಳಂಕ ಬಂದು ನಮ್ಮಿಂದ ಆಗೋದಿಲ್ಲ ಅನ್ನುವ ಒಂದು ಭಯ ಅವರನ್ನು ಕಾಡಿದಾಗ, ಅಸ್ವಾತಂತ್ರ್ಯವನ್ನು ಕಾಡಿದಾಗ ಯಾರು ಭಗವಂತನನ್ನು ಮೊರೆ ಹೋಗಿ ಆಗ ದೇವರು ಅವತಾರ ಮಾಡಿ ಬಂದು ಆ ರಜಸ್ತಮೋ ಗುಣಗಳ ಉತ್ಕರ್ಷವನ್ನು ಮತ್ತೆ ಬ್ಯಾಲೆನ್ಸ್ ಮಾಡ್ತಾನೋ ಅದರಿಂದಾಗಿ ಅವರಿಗೆ ಆನಂದವನ್ನು ಉಂಟು ಮಾಡ್ತಾನೋ ಅಂತ ದೇವತೆಗಳ ಪ್ರಿಯನಾದ ಪ್ರಣಮಾಮಿ ದಾಶರಥಿ ರಾಮನನ್ನು ಸದಾ ನಮಸ್ಕಾರ ಮಾಡ್ತೇನೆ ಅಂತ ಭಗವಂತನ ಅವತಾರದ ಉದ್ದೇಶವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ದೇವರು ಯಾಕೆ ಅವತಾರ ಮಾಡ್ತಾನೆ ಅಂದರೆ ಅವನಿಗೇನೂ ಆಗಬೇಕಾದಿಲ್ಲ, ಅವನು ಸ್ವಪ್ರಯೋಜನರಹಿತ, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಅವನನ್ನು ಸೇವೆ ಮಾಡ್ತಿರೋ ದೇವತೆಗಳ ಆನಂದಕ್ಕಾಗಿ, ಭೂದೇವಿಯ ಆನಂದಕ್ಕಾಗಿ, ತನ್ಮೂಲಕ ಇಲ್ಲಿ ಸಾಧಕರು ಸಜ್ಜನರು ಅಂತೇನಿದ್ದಾರೆ ಅವರ ಉದ್ಧಾರಕ್ಕಾಗಿ ಭಗವಂತ ಈ ಭೂಮಿಯಲ್ಲಿ ಬರ್ತಾನೆ ಅನ್ನೋದನ್ನು ದೃಢ ಮಾಡೋದಕ್ಕಾಗಿ ಈ ಸ್ತೋತ್ರವನ್ನು ಮಾಡಿದ್ದಾರೆ. ಇನ್ನೆಂಥವನು ರಾಮ ಅಂದರೆ ಅಂಡಜಾಧಿಪವಾಹನಂ ಶಶಿಮಂಡಲಾಭ ಮುಖಂ ಮಹಾದಂಡಕಾನನ ಸೇವಿತಂ ವರಕುಂಡಲಾಂಗದ ಭೂಷಣಂ ಚಂಡವಿಕ್ರಮ ಖಂಡಿತಾಸುರಮಂಡಲಂ ಮಧುಸೂದನಂ ಪಾಂಡವ ಪ್ರಿಯ ಸಾರಥಿಂ ಪ್ರಣಮಾಮಿ ದಾಶರಥಿಂ ಸದಾ. ಎಂತಹವನಪ್ಪ ಈ ಭಗವಂತ ಅಂದರೆ ಇನ್ನೂ ಹೇಳ್ತಾರೆ ಅಂಡಜಾದಿಪ ವಾಹನಂ, ಅವನಿಗೆ ವಾಹನ ಯಾವುದು? ಗರುಡನೇ. ಗರುಡ ವಾಹನ ಅಂತ ಸ್ಮರಣೆ ಮಾಡಬೇಕಾದ್ರೆ ಅನೇಕ ರೀತಿಯಲ್ಲಿ ಇದನ್ನು ಚಿಂತನೆ ಮಾಡ್ಬೋದು. ಸಾಕ್ಷಾತ್ ದೇವತೆಗಳಲ್ಲೇ ಉತ್ತಮ ಸ್ವರೂಪದ ದೇವತೆಯಾದ ಗರುಡನ ಮೇಲೆ ಸಂಚರಿಸುವವನು. ಅದು ನಾವು ಉಪಾಸನೆಗೆ ಹೇಗೆ ಚಿಂತನೆ ಮಾಡಬೇಕಂದ್ರೆ ಗರುಡ ಸಾಕ್ಷಾತ್ ಛಂದೋಭಿಮಾನಿನಿ ಅಂದರೆ ವೇದಾಭಿಮಾನಿ. ಹಾಗಾಗಿ ವೇದಗಳ ಮೂಲಕ ಸಂಚರಿಸುವವನು. ವೇದದ ಶಬ್ದರಾಶಿಗಳ ಯಾರನ್ನ ವರ್ಣಿಸ್ತವೋ, ಯಾರನ್ನ ಕುರಿತು ಹೊರಟಿವೆಯೋ ಅಂತಹ ಅದರ ಶಬ್ದಗಳಿಂದ ಸ್ತೋತ್ರ ಮಾಡಲ್ಪಡುವವ ಅಂತನೂ ನಾವಿಲ್ಲಿ ಚಿಂತನೆ ಮಾಡಬಹುದು. ಹೇಗಿದ್ದಾನಪ್ಪ ಅವನು ಅಂದರೆ ಶಶಿಮಂಡಲಾಭ ಮುಖಂ, ಅವನ ಮುಖ ಅನ್ನೋದು ಚಂದ್ರಮಂಡಲದಂತೆ ಹೊಳಿತಾ ಇದೆ ಅಂತ ಒಂದರ್ಥ. ಇನ್ನು ಚಂದ್ರಮಂಡಲವೇ ಮುಖವಾಗಿ ಉಳ್ಳವನು, ಯಾಕೆಂದರೆ ಚಂದ್ರನಲ್ಲೂ ಕಳಂಕ ಇದೆ. ಹಾಗಾಗಿ ಆ ಕಳಂಕವೂ ಇಲ್ಲದ ಅತ್ಯಂತ ಪ್ರಕಾಶಮಾನವಾದ ತಂಪಾದ ಕಿರಣಗಳನ್ನು ಸೂಸುತ್ತಾ ಮಂದಹಾಸದಿಂದ ಅರಳು ಕಣ್ಣುಗಳಿಂದ ಭಕ್ತರೆಡೆಗೆ ಕರುಣಾಪೂರ್ಣವಾದ ದೃಷ್ಟಿಯನ್ನು ಬೀರುವ ಶೀತಲವಾದ ತಂಪಾದ ಮುಖಕಾಂತಿಯನ್ನು ಹೊರಸೂಸುತ್ತಿರುವ ರಾಮದೇವರವನು. ಎಂಥವನವನು? ಮಹಾದಂಡ ಕಾನನ ಸೇವಿತನ್, ದೊಡ್ಡದಾದ ಕಾನನ ಯಾವುದಿದೆ ಅದು ಮಹತ್ತಾದ ಆ ದಂಡಕಾರಣ್ಯವೆಂಬ ಒಂದು ಪ್ರವೇಶ ಮಾಡಲೇ ದುರ್ಗಮವಾದಂಥ ದೊಡ್ಡ ಕಾನನದಲ್ಲಿ ಇರುವ ಮುನಿಗಳಿಂದ ಸೇವಿತನಾದವನು. ಅದಕ್ಕಾಗಿ ಅರಣ್ಯವನ್ನು ಹೊಕ್ಕು ವನವಾಸದ ನಿಮಿತ್ತ ಮಾಡಿಕೊಂಡು ಅಲ್ಲಿ ಯಾರು ಸಾಧಕರಿದ್ದಾರೆ, ತಾವು ಅನೇಕ ದುಷ್ಟರ ಉಪಟಳಕ್ಕೊಳಗಾಗಿ ಮುನಿಗಳು ತಮ್ಮ ಸಾಧನೆಗೆ ಇರುವ ಪ್ರತಿಬಂಧಕದಿಂದ ನೊಂದುಕೊಂಡಿದ್ದಾರೋ ಅಂತಹವರನ್ನು ಅಲ್ಲಿ ಹೋಗಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಆ ಮುನಿಗಳಿಂದ ತನ್ನ ಸೇವೆಯನ್ನು ಕೈಗೊಂಡ ರಾಮದೇವರಿವನು. ಹೇಗಿದ್ದಾನೆ? ವರಕುಂಡಲಾಂಗದ ಭೂಷಣಂ, ಒಳ್ಳೆ ಕರ್ಣಕುಂಡಲಗಳಿಂದ ಶೋಭಿಸ್ತಾ ಅಂಗದ ಕೇಯೂರಾದಿ ಆಭೂಷಣಗಳನ್ನು ತೊಟ್ಟ ಸುಂದರವಾದ ತೋಳುಗಳಲ್ಲಿ ಯಾಕೆ ಚಿಂತನೆ ಮಾಡಿದ್ದಾರೆ ಅಂದರೆ ಉದ್ಯೋಗಿನಂ ಅಂತ ಹೇಳಿ ಕೇವಲೋದ್ಯೋಗಿನೋ ನಿಶಂ ಅಂತ ಆಚಾರ್ಯರು ಚಿಂತನೆ ಮಾಡಿರೋದು. ಹೇಗೆ ದುಷ್ಟರ ಸಂಹಾರ ಅನ್ನೋದೇ ಭಗವಂತನ ಭುಜಗಳ ಏಕ ಕಾರ್ಯ ಅಂತ ಹೇಳೋ ಹಾಗೆ ಇಲ್ಲಿ ಕಾನನದಲ್ಲಿ ದೇವರು ಮಾಡಿದ್ದೇ ರಾಕ್ಷಸ ಸಂಹಾರ. ಹಾಗಾಗಿ ಅಂತಹ ರಾಕ್ಷಸರ ಸಂಹಾರಕ್ಕೆ ಕಾರಣವಾದ ಸುಂದರವಾದ ಭುಜಗಳು ಅಂಗದ ಕೇಯೂರಗಳಿಂದ ಶೋಭಿಸಲ್ಪಟ್ಟಿವೆ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಇನ್ನು ಚಂಡವಿಕ್ರಮ ಖಂಡಿತಾಸುರ ಮಂಡಲಂ ಮಧುಸೂದನಂ, ತನ್ನ ಅತ್ಯಂತ ದೊಡ್ಡ ಪೌರುಷದಿಂದ
ಇಡೀ ಅಸುರ ಕುಲವನ್ನೇ ತರಿದಿದ್ದಾನೆ. ಇಷ್ಟು ಹೇಳುವಾಗ ಪಂಡಿತಾಚಾರ್ಯರಿಗೆ ಕೃಷ್ಣರೂಪದ ಸ್ಮರಣೆಯೂ ಬಂದಿದೆ. ಯಾಕೆಂದರೆ ಈ ಎರಡೂ ಅವತಾರಗಳಲ್ಲೂ ಭಗವಂತ ಅನ್ಯಾದೃಶವಾದ ಬಲ ಕಾರ್ಯ, ಅನ್ಯಾದೃಶವಾದ ಜ್ಞಾನ ಕಾರ್ಯವನ್ನು ಮಾಡಿದ್ದಾನೆ. ಅಂತಹ ಕೃಷ್ಣರೂಪ ಸ್ಮರಣೆಯನ್ನು ತಂದುಕೊಂಡು ಯಾರವನು? ಸಾಕ್ಷಾತ್ ಮಧುಸೂದನ. ಮಧುವೆಂಬ ರಾಕ್ಷಸನನ್ನೇ ತರಿದವನು ಇಲ್ಲಿ ಅನೇಕ ಅಸುರರನ್ನು ಸಂಹಾರ ಮಾಡಿ ಪಾಂಡವ ಪ್ರಿಯ ಸಾರಥಿಂ. ಹೌದು, ಬರೀ ದುಷ್ಟರ ಸಂಹಾರ ಮಾಡಿದ್ನ ಇಲ್ಲ, ಅನೇಕ ಸಜ್ಜನರ, ಹೇಗೆ ರಾಮರೂಪದಿಂದ ಅನೇಕ ಮುನಿಗಳ ಸಾಧನಕ್ಕೆ ಅನುಕೂಲವನ್ನು ಮಾಡಿಕೊಟ್ನೋ ಹಾಗೆ ಇಲ್ಲಿ ಪಾಂಡವ ಪ್ರಿಯ ಸಾರಥಿಂ, ಪಾಂಡವರ ಎಲ್ಲ ಉತ್ಕರ್ಷಕ್ಕೆ ಕಾರಣನಾಗಿ ಅವರ ಸಾರಥಿಯಾಗಿ ನಿಂತು ಅವರ ಮೂಲಕ ಇಡೀ ಕೌರವವೆಂಬ ದುಷ್ಟ ಸಮೂಹದ ನಿಮಿತ್ತ ಮಾಡಿಕೊಂಡು ಆಗಿನ ಕಾಲದ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿಸಿದ ಅಂತಹ ದಾಶರಥಿಯಾದ ರಾಮನಿಗೆ ಸದಾ ನಮಸ್ಕಾರ ಮಾಡ್ತೇನೆ ಅಂತ ಚಿಂತನೆ ಮಾಡ್ತಾರೆ. ತರ್ಕ ನಿಶ್ಚಿತ ಚಿತ್ತವೃತ್ತಿಭಿರಪ್ರತರ್ಕ್ಯ ಗುಣೋದಯಂ ಶಕ್ರಗರ್ವ ವಿದಾರಣಂ ಧೃತ ಚಕ್ರಮಕ್ರಮವರ್ಜಿತಂ ಅಕ್ರಮಂಡಲ ಮಧ್ಯವರ್ತಿನಮಕ್ಷಯಂ ಪುರುಷೋತ್ತಮಂ ಶುಕ್ರನೇತ್ರಹರಂ ಹರಿಂ ಪ್ರಣಮಾಮಿ ದಾಶರಥಿಂ ಸದಾ. ಹೌದು, ದೇವರಿಷ್ಟೆಲ್ಲ ಅನುಕೂಲ ಮಾಡ್ತಾನೆ, ಸಜ್ಜನರು ಉದ್ಧಾರ ಮಾಡ್ತಾನೆ ಅಂದರೆ ದೇವತೆಗಳನ್ನು ಉದ್ಧಾರ ಮಾಡಿದ್ದಾನೆ, ಮುನಿಗಳನ್ನು ಉದ್ಧಾರ ಮಾಡಿದ್ದಾನೆ. ಹಾಗಾದರೆ ನಮ್ಮ ಕಥೆ ಏನು ಅಂತ ನಾವು ಚಿಂತನೆ ಮಾಡೋದಾದರೆ ದೇವರು ನಮಗೂ ಖಂಡಿತ ಒಲಿತಾನೆ. ಆದರೆ ಅವನು ಒಲಿಯುವಂಥ ಮನಸ್ಸಿದ್ಧತೆ ನಮಗಿರಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ತರ್ಕ ನಿಶ್ಚಿತ ಚಿತ್ತವೃತ್ತಿಭಿರ ಅಪ್ರತರ್ಕ್ಯ ಗುಣೋದಯಂ. ತರ್ಕಕ್ಕೆ ನಿಲುಕದವನು ಭಗವಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಮಾತು ಮನಸ್ಸುಗಳಿಗೆ ನಿಲುಕದ ಭಗವಂತ ಇನ್ನು ನಮ್ಮ ತರ್ಕ ಬುದ್ಧಿಗೆ, ಅಂದರೆ ನಮ್ಮ ತರ್ಕ ಅನ್ನೋದು ಯಾವಾಗಲೂ ಸೀಮಿತವಾದದ್ದು. ನಮ್ಮ ತರ್ಕ ಅನ್ನೋದು ನಮ್ಮ ಬುದ್ಧಿಯ ಒಂದು ಪರಿಧಿಯೊಳಗೆ ಮಾತ್ರ. ನಮಗೆ ಮೀರಿದ ಬುದ್ಧಿಶಕ್ತಿಯ ತರ್ಕ ನಮಗೆ ಹೊಳೆಯೋದಿಲ್ಲ. ಹಾಗಾಗಿ ತರ್ಕಕ್ಕೆ ಒಂದು ಸೀಮಿತತೆ ಇದೆ. ಅನೇಕ ತಾರ್ಕಿಕರು ಅಂತ ಕರೆಸ್ಕೊಂಡ ಜನ ಅವರ ತರ್ಕಕ್ಕೆ ಅನುಗುಣವಾಗಿ ಭಗವಂತನಿಗೆ 8 ಗುಣ ಅಂತ ಸಾಧನೆ ಮಾಡಿಬಿಟ್ರು. ಅನಂತ ಗುಣಗಳನ್ನು ಹೊಂದಿದ ಭಗವಂತನನ್ನು ತಮ್ಮ ತರ್ಕಕ್ಕೆ ಸೀಮಿತಗೊಳಿಸಿ ದೇವರಿಗೆ 8 ಗುಣ ಅಂತ ಹೇಳಿಬಿಟ್ರು. ಇದರಿಂದನೇ ಗೊತ್ತಾಗೋದಿಲ್ವಾ ತರ್ಕ ಅನ್ನೋದಿಂದ ನೈಷಾ ತರ್ಕೇಣ ಮತಿರಾಪನೇಯ ಅಂತ ಅದಕ್ಕೆ ಆಚಾರ್ಯರು ಹೇಳಿದ್ದಾರೆ. ತರ್ಕ ಮಾತ್ರ ನಿಶ್ಚಿತ ಮತಿಬಿಹಿ, ಬರೀ ತರ್ಕವೇ ತಮ್ಮ ಮತಿ ಅಂತ ಅಷ್ಟೇ, ನಮ್ಮ ಬುದ್ಧಿಗೆ ಸೀಮಿತವಾದ ತರ್ಕ ಮಾತ್ರ ನಾವು ನಂಬುತ್ತೇವೆ ಅಂತ ಯಾರು ಅಂದ್ಕೊಳ್ತಾರೋ ಅಂಥವರಿಗೆ ಎಂದೂ ದೇವರು ಸಿಗೋದಿಲ್ಲ. ಅಂತಹ ಚಿತ್ತವೃತ್ತಿಭಿರ್ ಅಪ್ರತರ್ಕ್ಯ, ಅವರಿಂದ ಯಾವತ್ತಿಗೂ ಅವರ ತರ್ಕಕ್ಕೆ ನಿಲುಕದ ಒಂದು ದೊಡ್ಡ ಮೂರ್ತಿ ಗುಣೋದಯಂ. ಅವನ ಗುಣಗಳು ಹೇಗೆ ಅಂದರೆ ಈ ತರ್ಕಕ್ಕೆ, ನಮ್ಮ ಬುದ್ಧಿಶಕ್ತಿಯ ಸೀಮಿತತೆಗೆ ನಿಲುಕೋದಲ್ಲ. ಅತ್ಯಂತ ವಿರುದ್ಧವಾದ ಗುಣಗಳನ್ನು ಏಕಕಾಲಕ್ಕೆ ಪ್ರದರ್ಶನ ಮಾಡಬಲ್ಲ ಅತ್ಯಂತ ಸಾಮರ್ಥ್ಯ ಉಳ್ಳವನು ಭಗವಂತ. ಹಾಗಾಗಿ ನಮ್ಮ ನಿಶಿತ ಅಂತ ನಾವು ಅಂದ್ಕೊಂಡಿರುವ ತಾರ್ಕಿಕ ಮತಿಗೆ ದೇವರು ಹೊಳೆಯೋದಿಲ್ಲ. ಅಂತಹ ಗುಣಗಳ ಕಡಲು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಶಕ್ರಗರ್ವ ವಿದಾರಣಂ, ದೇವತೆಗಳು ಎಷ್ಟೊಮ್ಮೆ ಭಗವಂತನನ್ನು ಗುರುತಿಸಲಿಕ್ಕೆ ಎಡವಿದ್ದಾರೆ. ನಮ್ಮಂಥವರ ತರ್ಕ ಏನು, ತಾನು ಇಡೀ ಅಭಿಮಾನಿ, ನನ್ನನ್ನು ಪೂಜಿಸದೆ ಒಂದು ಬೆಟ್ಟವನ್ನು ಪೂಜೆ ಮಾಡ್ತಾ ಇದ್ದಾರೆ ಗೋವಳರು ಅಂಥೇಳಿ ತನ್ನ ತರ್ಕದ ದೃಷ್ಟಿಯಿಂದ ಅನೇಕ ಸಂವರ್ತಕ ಪ್ರಳಯ ಕಾಲದ ಮೋಡಗಳನ್ನೇ ಸುರಿಸಿ ಅವರನ್ನು ನಿಗ್ರಹ ಮಾಡಲಿಕ್ಕೆ ಯೋಚಿಸಿದ ಶಕ್ರ ಇಂದ್ರದೇವ, ಅವನ ಗರ್ವವನ್ನು ದೇವರು ಮುರಿಯಲಿಲ್ವೇ ಬೆಟ್ಟವನ್ನೇ ಎತ್ತಿ ನಿಂತುಕೊಂಡು. ಹಾಗಾಗಿ ಎಲ್ಲೆಲ್ಲಿ ನಮ್ಮ ಬುದ್ಧಿ ಕೆಲಸ ಮಾಡುತ್ತೋ ಅಲ್ಲಿ ಭಗವಂತ ತಾನು ಹಿಂದೆ ಸರಿತಾನೆ, ನಮಗೆ ನೊರಕೋದಿಲ್ಲ. ಯಾವಾಗ ಅವನು ತನ್ನ ಅಹಂಕಾರವನ್ನು ತಿಳಿದು ಮತ್ತೆ ದೇವರಲ್ಲಿ ಶರಣಾದ ಆಗ ಅವನನ್ನು ಉದ್ಧಾರ ಮಾಡಿದ ಭಗವಂತ. ಅದಕ್ಕೆ ಉದಾಹರಣೆಯಾಗಿ ಶಕ್ರಗರ್ವ ವಿದಾರಣಂ ಧೃತಚಕ್ರಂ ಅಕ್ರಮ ವರ್ಜಿತಂ. ಅದೇ ತನ್ನ ಪ್ರತಿಜ್ಞೆಯನ್ನೇ ಭಗವಂತರ ಎಲ್ಲಿ ದೇವರು ಭಕ್ತರಿದ್ದಾರೆ ಅವರ ಪ್ರತಿಜ್ಞೆಯಾಗಿ ತನ್ನ ಪ್ರತಿಜ್ಞೆಯನ್ನೇ ಮುರಿಯಬಲ್ಲ ಅತ್ಯಂತ ಕರುಣಾಳು. ಅದಕ್ಕೆ ಭೀಷ್ಮನಿಗಾಗಿ ಚಕ್ರವನ್ನೇ ಹಿಡಿದ ಒಂದು ಉದಾಹರಣೆ ಇಲ್ಲವೇ? ಇಡೀ ಯುದ್ಧದಲ್ಲಿ
ತಾನು ಆಯುಧವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಭಗವಂತ ಯಾವಾಗ ಭೀಷ್ಮಾಚಾರ್ಯರ ಅವನನ್ನು ಸ್ತೋತ್ರ ಮಾಡಿ ನಾನು ನಿನ್ನ ಆ ಚಕ್ರ ಹಿಡಿದ ಮೂರ್ತಿಯನ್ನು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ, ತನ್ನ ಪ್ರತಿಜ್ಞೆಯನ್ನೇ ಮುರಿದು ಅವರಿಗಾಗಿ ಚಕ್ರವನ್ನು ಧರಿಸಿದ ಭಗವಂತ ಅಂತಹ ಕರುಣಾಳು. ಯಾರಿಗೆ ಕರುಣಾಳು? ಭಕ್ತಿಗೆ ಒಲಿತಾನೆ ಹೊರತು ತರ್ಕದಿಂದ ತಲೆ ಎತ್ತಿ ನಿಂತ ನಮ್ಮ ಅಹಂಕಾರಕ್ಕೆ ಭಗವಂತ ದೊರೆಯೋದಿಲ್ಲ ಅಂತ ಈ ದೃಷ್ಟಾಂತಗಳಿಂದ ನಮಗೆ ತೋರಿಸಿಕೊಡ್ತಾರೆ. ಇನ್ನು ಅವನು ಅಕ್ರಮವರ್ಜಿತಂ ಧೃತಚಕ್ರಂ. ಹೀಗೆ ಭಗವಂತನ ಲೀಲೆ ಅನ್ನೋದು ವ್ಯವಹಾರಕ್ಕೆ ನಮ್ಮ ಚಿಂತನೆಗೆ ನಿಲುಕೋದಿಲ್ಲ. ಅವನು ಯಾವಾಗ ಹೇಗೆ ವರ್ತಿಸ್ತಾನೆ ಅನ್ನೋದು ಅವನ ನಿಯಂತ್ರಣದಲ್ಲಿದೆ ಹೊತ್ತು ನಮ್ಮದಲ್ಲ. ಹಾಗಂತ ಮನಸ್ಸಿಗೆ ಬಂದು ಮಾಡ್ತಾನೆ ಭಗವಂತ ಹಾಗಾದರೆ ಅಂತ ಯೋಚನೆ ಮಾಡ್ತೀರಾ? ಇಲ್ಲ, ಅವನು ಅಕ್ರಮವರ್ಜಿತಂ. ಅವನು ಸ್ವತಂತ್ರ ಅಂದರೆ ತನ್ನ ನಿಯಂತ್ರಣದಲ್ಲಿರುವವನೇ ಹೊರತು ಬೇರೆಯವರ ನಿಯಂತ್ರಣಕ್ಕೆ ಸಿಲುಕದವ ಹೊರತು ತಲೆಕೆಟ್ಟ ಮತ್ತನಂತೆ ಹುಚ್ಚನಂತೆ ವರ್ತಿಸುವವನಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಅವನ ಸೃಷ್ಟ್ಯಾದಿ ಕ್ರಿಯೆಗಳು ಒಂದೇ ಕ್ರಮದಲ್ಲಿ ಯದ್ಯಪಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಏನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಯಾವುದನ್ನು ಮಿತಿ ಮೀರದಂತೆ ಒಂದೇ ಕ್ರಮದಲ್ಲಿ ಸೃಷ್ಟಿ ಸ್ಥಿತ್ಯಾದಿ ಕ್ರಿಯೆಗಳನ್ನು ಅನಂತ ಕಾಲದಿಂದ ಮಾಡ್ತಾನೆ ಬಂದಿದ್ದಾನೆ ದೇವರು. ಹಾಗಾಗಿ ಕ್ರಮವಿಲ್ಲದ ಒಂದು ಕೆಲಸವನ್ನು ಮಾಡಲ್ಲ ಭಗವಂತ. ಇದನ್ನೇ ಧಾತಾ ಯಥಾ ಪೂರ್ವಮಕಲ್ಪಯತ್ ಅಂತ ಹೇಳ್ತಾರೆ. ಅನೇಕ ಬಾರಿ ಬ್ರಹ್ಮಾಂಡದ ಸೃಷ್ಟಿಯಾದರೂ ಅದರಲ್ಲಿ ಒಂದು ಸರಿಯಾದ ಕ್ರಮ ಇದೆ, ಒಂದು ಪ್ಯಾಟರ್ನ್. ಆ ಪ್ಯಾಟರ್ನ್ನಂತೆಯೇ ಆಗಿಕೊಡ್ತಾನೆ ಭಗವಂತ. ಹಾಗಾಗಿ ಅವನ ಮನಸ್ಸೋ ಇಚ್ಛೆ ಬಂದಂತೆ ನಡೀತಾನೆ, ಮತ್ತನಂತೆ ವರ್ತಿಸ್ತಾನೆ ಅಂತ ಚಿಂತನೆ ಮಾಡಬೇಡ್ರಿ ಅಂತ ವೇದ ನಮಗೆ ತಿಳಿಸಿಕೊಡುತ್ತೆ. ಸೃಷ್ಟಿ ಸಂಹಾರ ಕೃದ್ಧರ್ಹಿ ಕ್ರಮೇಣ ಭಗವಾನ್ ಅಂತ ಪುರಾಣಗಳು ಹೇಳ್ತಾವೆ. ಅಂದರೆ ಕ್ರಮವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಹೊರತು ಮನಸ್ಸಿಗೆ ಬಂದಂತೆ ಮಾಡೋದಿಲ್ಲ. ಇನ್ನು ಅಕ್ರವಿವರ್ಜಿತಂ ಅಂತಲೂ ಕೆಲವರು ಪಾಠ ಹೇಳ್ತಾರೆ. ಅಂದರೆ ಅಪ್ರತಿಹತ, ಭಗವಂತ ಯಾರಿಂದಲೂ ತಡೆಯೊಡ್ಡಲಾರದವರು. ಹೌದು, ಅವನು ಹೀಗೆ ಮಾಡ್ತಾನೆ, ನಾನು ತಡಿತೇನೆ ಅಂತ ಎದೆಗೊಟ್ಟು ನಿಲ್ಲುವ ವೀರ ಯಾರೂ ಇಲ್ಲ. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ತೃಣಮಪಿ ನ ಚಲತಿ, ಒಂದು ಹುಲ್ಲುಗಡ್ಡಿಯೂ ಅಲುಗಾಡೋದಿಲ್ಲ ಅಂತ ಅಪ್ರತಿಹತವಾದ ಒಂದು ಸಾಮರ್ಥ್ಯ ಭಗವಂತನದ್ದು. ಈ ಎಲ್ಲ ಗುಣಗಳ ಚಿಂತನೆಯನ್ನು ಇಲ್ಲಿ ಅಕ್ರಮವರ್ಜಿತಂ ಅಥವಾ ಅಕ್ರಮ್ ಅವರ್ಜಿತಂ ಅಂತ ಹೇಳೋದ್ರಿಂದ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹವನು ಎಲ್ಲಿದ್ದಾನೆ? ಹಾಗಾದರೆ ಭಗವಂತನನ್ನು ಹೇಗೆ ತಿಳಿಬೇಕಪ್ಪ ಅಂದರೆ ಅರ್ಕಮಂಡಲ ಮಧ್ಯವರ್ತಿನಂ. ನಾವು ಹೇಗೆ ಚಿಂತನೆ ಮಾಡಬೇಕು ಅಂದರೆ ಅಂತಹ ಸರ್ವಸಮರ್ಥನಾದ ಭಗವಂತ ಸೂರ್ಯಮಂಡಲದಲ್ಲಿ ಇದ್ದಾನೆ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಅಂತ ಹಿಂದೆ ಏನೇನು ಆಭೂಷಣಗಳ ವರ್ಣನೆಯನ್ನು ರಾಮದೇವರಲ್ಲೇ ಮಾಡಿದ್ದಾರೋ ಅದೇ ಭಗವಂತ ಸೂರ್ಯಮಂಡಲದಲ್ಲೂ ಇದ್ದಾನಪ್ಪ. ಇಡೀ ಲೋಕ ಬೆಳಕಿನಡಿಯಲ್ಲಿ, ಸೂರ್ಯನ ಬೆಳಕಿನಡಿಯಲ್ಲಿ ಕಾರ್ಯ ಮಾಡುತ್ತೆ. ಅಂತಹ ಬೆಳಕಿನ ಶಕ್ತಿಯ ಒಳಗೆ ಇದ್ದು ಆ ಬೆಳಕನ್ನು ನಮಗೆ ಕೊಡ್ತಾ ಇರುವ ಸೂರ್ಯಮಂಡಲ ಸ್ಥಿತ ನಾರಾಯಣನೇ ಇವನು ಅಂತ ಹೇಗಿದ್ದಾನವನು? ಅಕ್ಷಯಂ, ಕ್ಷಯರಹಿತವಾದವನು, ಪುರುಷೋತ್ತಮ ಅಂತ ಕೃಷ್ಣನೇ ಗೀತೆಯಲ್ಲಿ ತೋರಿಸ್ಕೊಂಡಿದ್ದಾನೆ. ಕ್ಷರಾಕ್ಷರಮತಿತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ ಅಂತ ದೇವರು ಹೇಳ್ಕೊಂಡಂಗೆ ಈ ನಾಶ ಹೊಂದುವ ಎಲ್ಲ ಜೀವ ಜಡಾತ್ಮಕ ಪ್ರಪಂಚಕ್ಕಿಂತ ಅತ್ಯಂತ ವಿಲಕ್ಷಣವಾದ ಒಂದು ಚೇತನ ನಾನು. ಅದಕ್ಕೆ ನಾನು ಕ್ಷಯರಹಿತನಾದವನು. ಯಾವುದೇ ರೀತಿ ಗುಣರೀತಿ, ದೇಹರೀತ್ಯ, ರೂಪರೀತ್ಯ ಯಾವ ರೀತಿಯಲ್ಲೂ ಭಗವಂತನಿಗೆ ಕ್ಷಯ ಅನ್ನೋದಿಲ್ಲ. ಅಂತಹ ಅಕ್ಷಯ ಮೂರ್ತಿ, ಕಾಲದಿಂದ ಅನಂತ, ರೂಪದಿಂದ ಅನಂತ, ಗುಣದಿಂದ ಅನಂತ, ಹೀಗೆ ಅನಂತವಾದ ಒಂದು ವಿಭೂತಿಯನ್ನು ಹೊಂದಿರುವ ಮೂರ್ತಿ. ಅದಕ್ಕೆ ಪುರುಷೋತ್ತಮ ಅಂತ ನನ್ನನ್ನು ವೇದಗಳು ಕೊಂಡಾಡ್ತಾವೆ ಅಂತ ದೇವರು ಹೇಳಿದಾಗೆ ಲಕ್ಷ್ಮೀದೇವಿಗೂ ಪರನಾದ ಒಡೆಯನಾದ ಇಂತಹ ಪುರುಷೋತ್ತಮನಾದ ನಾರಾಯಣನೇ ಈ ರಾಮ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಏನವನು? ಶುಕ್ರ ನೇತ್ರಹರಂ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅಪ್ರತಿಹತ ಭಗವಂತ ಅನ್ನೋದಕ್ಕೆ ಹೇಗೆ ಆ ಸಜ್ಜೀವನಾದ ಬಲಿ ಇಡೀ ಭೂಮಂಡಲವನ್ನೇ ದಾನ ಕೊಡಲಿಕ್ಕಾಗಿ
ಹೊರಟ್ನೋ ಆಗ ತಾವು ಅಸುರರ ಗುರುಗಳಾದ ಶುಕ್ರಾಚಾರ್ಯರು ಬಲಿಯನ್ನು ತುಂಬ ನಿರಾಕರಣೆ ಮಾಡ್ತಾರೆ. ಬೇಡ, ಅವನು ಬರೀ ಬ್ರಾಹ್ಮಣನಲ್ಲ, ಸಾಕ್ಷಾತ್ ಭಗವಂತನೇ ಬಂದು ನಿನ್ನ ಯಜ್ಞವನ್ನು ಭಂಗ ಮಾಡ್ತಾ ಇದ್ದಾನೆ ಅಂದಾಗೂ ಅವನು ದಾನ ಕೊಡಲಿಕ್ಕೆ ಕುಂಡಲವನ್ನು ಎತ್ತಿದಾಗ ಆ ಕುಂಡಲದಲ್ಲಿ ನೀರೇ ಬೀಳಬಾರ್ದು ದಾನದ ಸಮರ್ಪಣೆಗೆ ಅಂತ ಅಲ್ಲಿ ಕುಳಿತುಕೊಂಡ ಶುಕ್ರಾಚಾರ್ಯರ ಕಣ್ಣನ್ನು ದರ್ಭೆಯಿಂದ ನಾಶ ಮಾಡಿದವನು. ಅಂದರೆ ಸಜ್ಜನರ ಒಂದು ಸತ್ಕಾರ್ಯಗಳಿಗೆ ಬರೋ ವಿಘ್ನವನ್ನು ಭಗವಂತ ತಾನೇ ಪರಿಹಾರ ಮಾಡ್ತಾನೆ. ನಮಗೆ ಅವನಲ್ಲಿ ಆ ಶರಣಾಗತಿ ಇರಬೇಕಷ್ಟೇ ಅಂತ ಸೂಚಿಸೋ ಹಾಗೆ ಎಂಥ ಸಜ್ಜೀವರೇ ಆದರೂ ಕೂಡ ಭಗವಂತನ ಸಂಕಲ್ಪಕ್ಕೆ ವಿರೋಧವಾಗಿ ನಿಂತಾಗ ಅವರನ್ನು ನಿಗ್ರಹ ಮಾಡ್ತೀನಿ ಅಂತ ದೇವರು ಈ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಶುಕ್ರನೇತ್ರ ಹರಿಂ ಅಂತಹ ಭಗವಂತನನ್ನು ಪ್ರಣಮಾಮಿ ದಾಶರಥಿಂ ಸದಾ. ಯಾವಾಗಲೂ ಕೂಡ ಅಂತಹ ರಾಮನನ್ನು, ಇಂತಹ ಗುಣಗಳ ಕಡಲಾದ ಎಲ್ಲರಿಂದ ವಂದ್ಯನಾದ ದೇವನನ್ನು ಸದಾ ನಮಸ್ಕಾರ ಮಾಡ್ತೇನೆ ಅಂತ ಚಿಂತನೆ ಮಾಡ್ತಾರೆ. ಬಾಲಕೇಲಿಮಶೇಷದಾನವನಾಶನಂ ಪ್ರಣವಾತ್ಮಕಂ ಸ್ಥೂಲ ಸೂಕ್ಷ್ಮತನುಂ ವಿಭುಂ ಗುಣ ಕಾರಣಾತ್ಮಗುಣೋದಯಂ ಲೀಲಯಾ ಧೃತಭೂಧರಂ ಪರಿಪಾಲಿತಾಖಿಲ ಗೋಕುಲಂ ನೀಲಕುಂಚಿತಮೂರ್ಧಜಂ ಪ್ರಣಮಾಮಿ ದಾಶರಥಿಂ ಸದಾ. ಎಂತನೋ ಭಗವಂತನ ಅನೇಕ ಗುಣಗಳ ಚಿಂತನೆಯನ್ನು ಈ ರೀತಿ ಒಂದು ಕಡೆ ಬಹಳ ಸುಂದರವಾಗಿ ತುಂಬಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಭಗವಂತನ ಗುಣೋತ್ಕರ್ಷ ಜ್ಞಾನವನ್ನು ನಾವು ಚಿಂತನೆ ಮಾಡೇ ಬಿಟ್ಟರೆ ಭಗವಂತ ಖಂಡಿತ ನಮಗೆ ಆಪ್ತನಾಗ್ತಾನೆ. ಇಲ್ಲಿ ಮತ್ತೆ ಹೇಳ್ತಾರೆ, ಬಾಲಕೇಲಿಮ ಶೇಷ ದಾನವ ನಾಶನವು. ಹೌದಪ್ಪ, ಇಷ್ಟೆಲ್ಲ ಅವತಾರ ಎತ್ತಿ ಬಂದ, ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ ಅಂದರೆ ಬಹಳ ಶ್ರಮಪಟ್ನ ಭಗವಂತ. ಅನೇಕ ಅವತಾರಗಳನ್ನು ತಾಳಿ ಬಂದು ಇಲ್ಲಿ ಮನುಷ್ಯರಂತೆ ನಟಿಸಿ ಅನೇಕ ಕಷ್ಟಗಳನ್ನು ಸಹಿಸಿ ಅಂದರೆ ಇಲ್ಲ, ಅವನಿಗೆ ಅದೊಂದು ಬಾಲಕೇಲಿ, ಒಂದು ಮಕ್ಕಳಾಟದಂತೆ ಈ ದಾನವನ ನಾಶ ಅನ್ನೋದು. ಯಾರನ್ನು ಆ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೋ, ದಾನವರ ಸೃಷ್ಟಿಯನ್ನು ಭಗವಂತನೇ ಮಾಡಿದ್ದಲ್ವ, ಅಂತ ದಾನವರ ನಾಶ ಅನ್ನೋದು ಸೃಷ್ಟಿಗೆ ತರುವಾಗ ಸಾಮರ್ಥ್ಯ ಇದೆ, ಲೀಲಾಜಾಲವಾಗಿ ಸೃಷ್ಟಿಗೆ ತರ್ತಾನೆ ಅಂದಮೇಲೆ ಅವರ ನಾಶವನ್ನು ಅಷ್ಟೇ ಲೀಲಾಜಾಲವಾಗಿ ಮಕ್ಕಳಾಟದಂತೆ ಅವರ ನಾಶ. ಅವನು ಬಹಳ ಶ್ರಮಪಟ್ಟೇನು ಅದನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಗೆ ಹೇಳ್ತೀರಿ ಅಂದರೆ, ಎಂಥವನವನು ಪ್ರಣವಾತ್ಮಕವಂ, ಪ್ರಣವದಿಂದ ಗಮ್ಯ. ಪ್ರಣವ ಅನ್ನೋ ಓಂಕಾರ ಏನಿದೆ ಅದು ಆ ಉ ಮ ಅಂತ ಭಗವಂತ ಯಾರಂತೆಯೂ ಅಲ್ಲ, ನೇತಿ ಅಂತ ಅಕಾರದಿಂದ ಉಕಾರದಿಂದ ಉತ್ಕೃಷ್ಟ ಮತ್ತು ಮಕಾರದಿಂದ ಅತ್ಯಂತ ಜ್ಞಾನಪೂರ್ಣ ಅಂತ ಉಪಾಸನೆ ಮಾಡುವ ಪ್ರಣವಾತ್ಮಕನಾಗಿದ್ದಾನೆ. ಅಂತಹ ಪ್ರಣವದಿಂದ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಅಂತಹ ಪ್ರಣವ ರೂಪದಿಂದ ಯಾರು ಅವನನ್ನು ಉಪಾಸನೆ ಮಾಡ್ತಾರೋ ಭಗವಂತನನ್ನು, ಅವರಿಂದ ಸದಾ ಗಮ್ಯ, ಅವರಿಂದ ಹೊಂದಲ್ಪಡುವಂಥ ಭಗವಂತ. ಬರೀ ಆ ಮೂರು ಅಲ್ಲ, ನಾದ, ಬಿಂದು, ಶಾಂತ, ಅತಿಶಾಂತ, ಕಲಾ, ಹೀಗೆ ಅನೇಕ 8 ಅವಚ್ಛೇದಗಳನ್ನು ಹೊಡೆದಿದ್ದ ಓಂಕಾರದಿಂದ 8 ರೂಪಗಳಿಂದ 8 ಅನೇಕ ಗುಣಗಳಿಂದ ಪ್ರತಿಪಾದ್ಯನಾಗಿದ್ದು ಅಂತಹ ಉಪಾಸನೆಯನ್ನು ಮಾಡಿದ ಸಜ್ಜನರಿಂದ ತಾನು ಗಮ್ಯನಾಗಿದ್ದಾನೆ. ಹಾಗಾಗಿ ಅಂತಹ ಸರ್ವಸಮರ್ಥನಾದ ಭಗವಂತನಿಗೆ ಈ ದಾನವರ ನಾಶ ಅನ್ನೋದು ಒಂದು ಲೀಲಾ ನಾಟಕವಷ್ಟೇ. ಇನ್ನು ಹೇಗಿದ್ದಾನೆ ಭಗವಂತ? ಸ್ಥೂಲ ಸೂಕ್ಷ್ಮ ತನುಂ ವಿಭುಂ. ಇಂತಹ ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮಹತ್ತೆರಡೊಂದಾಗಬಲ್ಲ ಅಂತ ದಾಸರು ಹೇಳಿದಂತೆ ಅತ್ಯಂತ ಚಿಕ್ಕ ವಸ್ತುವಿಗೂ ನಮಗೆ ಇಂದು ಇದೆ, ಜಗತ್ತಿನಲ್ಲಿ ಉಪಸ್ಥಿತಿ ಇದೆ ಅಂದರೆ ಅದರೊಳಗೆ ಭಗವಂತ ಅದಕ್ಕಿಂತಲೂ ಅಣುರೂಪದಲ್ಲಿ ಇರೋದ್ರಿಂದ ಆ ವಸ್ತು ಇದೆ. ಹೀಗೆ ಅತ್ಯಂತ ದೊಡ್ಡದಾದ ಬ್ರಹ್ಮಾಂಡ ಮಹತ್ ವಸ್ತು ಇದೆ, ಅಲ್ಲೂ ಕೂಡ ಭಗವಂತ ಆ ರೂಪದಲ್ಲಿ ಇರೋದ್ರಿಂದನೇ ಅದರ ಅಸ್ತಿತ್ವ ಇದೆ. ಹೀಗೆ ಸ್ಥೂಲ ಸೂಕ್ಷ್ಮ ರೂಪಗಳನ್ನು ತಾನು ತಾಳಿ ಅಂತಹ ವಸ್ತುಗಳ ಉಪಸ್ಥಿತಿಗೆ ಕಾರಣಾದ ಸತ್ತಾಪ್ರದನಾದ ಭಗವಂತ ಸ್ಥೂಲನಾಗಬಲ್ಲ, ಸೂಕ್ಷ್ಮನಾಗಬಲ್ಲ, ಚಿಕ್ಕವನಾಗಬಲ್ಲ, ದೊಡ್ಡವನಾಗಬಲ್ಲ, ಏಕಕಾಲದಲ್ಲಿ ಅನೇಕ ರೂಪಗಳನ್ನು ತಳೆಯಬಲ್ಲ. ವಿವಿಧತೆಯ ಭವತಿ ಇತಿ ವಿಭುಃ ಅಲ್ವಾ. ಅನೇಕ ಹೀಗೆ ಒಂದೇ ಕಾಲದಲ್ಲಿ ಅನೇಕ ರೂಪಗಳಿಂದ ವ್ಯಾಪ್ತನಾಗಿ ಇಡೀ ಪ್ರಪಂಚವನ್ನು ಮುನ್ನಡೆಸ್ತಾ ಇರುವ ಭಗವಂತ ಗುಣಕಾರಣಾತ್ಮ ಗುಣೋದಯಂ. ಇಂತಹ ಗುಣಗಳನ್ನ ಕಾರಣ
ಈ ಗುಣಗಳ ಕಾರಣ ಅನ್ನೋದು ಯಾರು ಅಂದರೆ ಅವನೇ ಭಗವಂತ. ಇಂತಹ ಗುಣಗಳನ್ನು ಆ ವಸ್ತುಗಳಲ್ಲಿ ತಾನು ಪ್ರಕಟ ಮಾಡಿ ಆ ವಸ್ತುಗಳ ಗುಣದ ಉತ್ಕರ್ಷಕ್ಕೆ ಪ್ರಕಟಣೆಗೆ ಕಾರಣನಾಗಿದ್ದಾನೆ. ಇನ್ನು ಭಕ್ತರು ಕೂಡ ಅವನನ್ನು ಈ ರೀತಿ ಉಪಾಸನೆ ಮಾಡಬೇಕಂದ್ರೆ ಒಳಗಿದ್ದು ಅವನು ಚಿಂತನೆ ಮಾಡಬೇಕು. ಅಂತಹ ಭಕ್ತರ ಗುಣಗಳನ್ನು ಕೂಡ ತಾನು ಒಳಗಿದ್ದು ಅಭಿವ್ಯಕ್ತಿ ಮಾಡಿಸಿದರೆ ಅದು ಪ್ರಕಟ ಆಗತ್ತೆ, ಇಲ್ದೇರ ಆಗೋದಿಲ್ಲ. ಈಗ ಈ ಭಗವಂತನ ಈ ಗುಣಚಿಂತನೆಯನ್ನು ನಾವು ಸ್ತೋತ್ರ ಮಾಡಬೇಕು, ಹೇಳಬೇಕಂದ್ರೆ ಒಳಗೆ ನಿಂತು ಅವನು ಹೇಳಿಸ್ಬೇಕು. ಅವನು ಎಷ್ಟು ಹೇಳಿಸ್ತಾನೋ ಅಷ್ಟು ನಾವಿಲ್ಲಿ ನುಡಿಯೋಕ್ಕೆ ಸಾಧ್ಯ. ಹೀಗೆ ಭಕ್ತರಿಂದ ಭಕ್ತರಲ್ಲಿ ಗುಣ ಪ್ರಕಟಣೆ. ಯದ್ಯದ್ವಿಭೂತಿ ಮತ್ಸ್ವತ್ವಂ ಶ್ರೀಮದೂರ್ಜಿತಮೇವವ ಅಂತ ಕೃಷ್ಣ ಹೇಳಿದಾಗೆ, ಒಂದು ಜೀವದಲ್ಲಿ ಒಬ್ಬ ಭಕ್ತನಲ್ಲಿ ಒಂದು ಒಳ್ಳೆಯ ಉತ್ಕರ್ಷವಾದ ಗುಣ ಆ ಸಮುದಾಯದಲ್ಲಿ ಕಾಣಿತು ಅಂದರೆ ಅಲ್ಲಿ ನನ್ನ ವಿಭೂತಿಯನ್ನು ತಿಳಿ ಅಂತ. ಭಕ್ತರಲ್ಲಿ ಆ ಗುಣ ಪ್ರಕಟಣೆಯನ್ನು ದೇವರೇ ಮಾಡೋದು. ಇನ್ನು ಭಕ್ತರೊಳಗಿಂತೂ ಅವನ ಆ ಗುಣಗಳ ಉಪಾಸನೆಯನ್ನು ಅವನೇ ಮಾಡಿಸಿಕೊಳ್ಳೋದು. ಇಂತಹ ಗುಣ ಕಾರಣಂ ಗುಣೋದಯ ಕಾರಣಂ, ಗುಣಕ್ಕೂ ಕಾರಣ, ಆ ಗುಣದ ಉತ್ಕರ್ಷಕ್ಕೂ ಅವನೇ ಕಾರಣ. ಇಂತಹ ಭಗವಂತ ಅದನ್ನೇ ಹೇಳೋದಲ್ವ, ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಭೂರಿತ್ಯುಪಾಸಚಕ್ರಿರೇ ತೇಹ ಬಭೂವುಹು ಅಂತ ಉಪನಿಷತ್ತುಗಳೆಲ್ಲ ಕೊಂಡಾಡ್ತಾವೆ. ಭಗವಂತನನ್ನು ನೀವು ಹೇಗೆ ಉಪಾಸನೆ ಮಾಡ್ತೀರಿ, ಶೋಕರಹಿತ ಶುಕ್ಲ ಅಂತ ಕರೆಸ್ಕೊಳ್ತಾನೆ. ಹೀಗೆ ಭಗವಂತನ ಅನೇಕ ಗುಣಗಳ ಉಪಾಸನೆಯಿಂದ ಪ್ರತಿಬಿಂಬರಾದ ಜೀವರು ನಾವು ಕೂಡ ಒಂದು ಕಿಂಚಿತ್ತು ಆ ಗುಣದ ಪೂರ್ಣತೆಯನ್ನು ನಮ್ಮಲ್ಲಿ ಕಾಣ್ಬೋದು. ನಮ್ಮಲ್ಲಿ ಅನೇಕ ದೋಷಗಳಿದೆ, ಅದರ ನಿವಾರಣೆ ಮಾಡಬೇಕಂದ್ರೆ ನಮ್ಮೊಳಗಿದ್ದ ಭಗವಂತ ಆ ದೋಷ ದೂರ, ಅಂತಹ ದೋಷಗಳಿಲ್ಲದ ಗುಣಪೂರ್ಣ ಅಂತ ಅನುಸಂಧಾನ ಮಾಡೋದರಿಂದ ನಮ್ಮಲ್ಲೂ ಯಥಾಯೋಗ್ಯತೆಯಾಗಿ ಆ ಗುಣದ ಪ್ರಕಟಣೆ ಸಾಧ್ಯ ಅನ್ನೋದನ್ನು ಶಾಸ್ತ್ರಗಳು ಹೇಳ್ತಾವೆ. ಹಾಗಾಗಿ ಗುಣಕಾರಣಂ ಗುಣೋದಯ ಕಾರಣಂ ಭಗವಂತನೇ. ಎಂಥವನವನು ಲೀಲಯಾಧೃತ ಭೂಧರಂ. ಅರೆ, ನಮ್ಮಲ್ಲಿ ಅನೇಕ ಪಾಪಗಳು ಈ ಗುಣ ಪ್ರಕಟಣೆಗೆ, ಈ ಚಿಂತನೆಗೆ ತೊಂದರೆ ಮಾಡ್ತಾ ಇದ್ದಾವಲ್ಲಪ್ಪ. ನಾವು ಹೇಗೆ ಚಿಂತನೆ ಮಾಡಬೇಕಂದ್ರೆ, ಭಗವಂತ ಹೇಗೆ ಆ ಗೋಪಾಲಕರೆಲ್ಲ ಕಷ್ಟ ಬಂದಾಗ ಲೀಲೆಯಿಂದ ಇಡೀ ಪರ್ವತವನ್ನೇ ಎತ್ತಿ ಹಿಡಿದು 7 ದಿವಸಗಳ ಕಾಲ ಪರ್ವತವನ್ನು ಎತ್ತಿ ಹಿಡಿದು ಅವರನ್ನು ಸಂರಕ್ಷಣೆ ಮಾಡಿದನೋ, ಹಾಗೆ ಅವನಲ್ಲಿ ಶರಣಾದಾಗ ನಮ್ಮ ಪಾಪಗಳ ಪರ್ವತವನ್ನು ಕೂಡ ಎತ್ತಿ ಹಿಡಿದು ನಮ್ಮನ್ನು ಮೇಲೆ ತರ್ತಾನೆ. ಅವನಲ್ಲಿ ಆ ಶರಣಾಗತಿ ನಮಗೆ ಮುಖ್ಯ ಅಂತ ಸೂಚಿಸಲಿಕ್ಕೆ ಲೀಲಯಾಧೃತ ಭೂಧರಂ. ಅದನ್ನೇ ಅಗ್ನೇಯನಯವನ್ನು ಈಶಾವಾಸ್ಯದ ಒಂದು ಶ್ಲೋಕ ಹೇಳುತ್ತದೆ. ಅದನ್ನು ನಾವು ಬಹಳಷ್ಟು ಬಾರಿ ಚಿಂತಿಸಿದ್ದೇವೆ. ಅಂತೂ ಹೀಗೆ ನಮ್ಮ ದೋಷಗಳಿಂದ ಆವೃತರಾದ ನಮ್ಮನ್ನು ಆ ಗುಣೋಪಾಸನೆಯಿಂದ ಮೇಲೆತ್ತಿ ಹಿಡಿತಾನೆ ಭಗವಂತ. ಹೇಗೆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದನೋ ಹಾಗೆ ಅಂತ ಚಿಂತನೆ ಮಾಡ್ಬೋದು. ಹೀಗೆ ಪರಿಪಾಲಿತ ಅಖಿಲ ಗೋಕುಲಂ, ಅಲ್ಲಿ ಇಡೀ ಗೋಕುಲವನ್ನೇ ರಕ್ಷಣೆ ಮಾಡಿದ ಈ ಗೋವರ್ಧನವನ್ನೆತ್ತಿ, ಹಾಗೆ ಇಡೀ ವೇದ ಸಮೂಹವನ್ನು ಕೂಡ, ಗೋಕುಲ ಅಂದರೆ ನಾವಿಲ್ಲಿ ವೇದ ಸಮೂಹದಿಂದ ನಮ್ಮನ್ನೂ ಕೂಡ ನಮ್ಮ ಪಾಪಗಳಿಂದ ರಕ್ಷಣೆ ಮಾಡ್ತಾನೆ ಅಂತ ಚಿಂತನೆಯನ್ನು ನಾವು ಮಾಡ್ಬೋದು. ಅಂತಹ ಭಗವಂತ ಹೇಗಿದ್ದಾನೆ, ನೀಲ ಕುಂಚಿತ ಮೂರ್ಧಜಂ, ಅತ್ಯಂತ ಸುಂದರವಾದ ಕಪ್ಪಾದ ಗುಂಗುರು ಕೂದಲುಗಳಿಂದ ಹೊಂದಿದ ತಲೆಯನ್ನುಳ್ಳ ಸುಂದರ ಮೂರ್ತಿಯಾದ ಆ ಭಗವಂತನನ್ನು, ಕೃಷ್ಣಾಭಿನ್ನನಾದ ರಾಮನನ್ನು ಸದಾ ನಮಸ್ಕಾರ ಮಾಡ್ತೇನೆ ಅಂತ ಪಂಡಿತಾಚಾರ್ಯರು ಇಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಅಂತೂ ಭಗವಂತನ ಅನೇಕ ಗುಣಗಳ ಚಿಂತನೆಯನ್ನು ಒತ್ತಟ್ಟಿಗೆ ಅತ್ಯಂತ ಸರಳವಾಗಿ ಇಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ. ಮಂದರಾಚಲಧಾರಿಣಂ ದಶ ಕಂಧರಾದಿವಿನಾಶನಂ ನಂದನಾಂಗಮುಮಾಪತೆ ಪ್ರಿಯಮಿಂದಿರಾವರ ಮಚ್ಯುತಂ ಕಂದಜಾಸನ ಸೇವಿತಂ ಸುರ ವೃಂದವಂದಿತ ವಿಗ್ರಹಂ ನಂದಗೋಪಸುತಂ ಹರಿಂ ಪ್ರಣಮಾಮಿ ದಾಶರಥಿಂ ಸದಾ. ಹೌದಪ್ಪ, ಬರೀ ರಾಮಕೃಷ್ಣ ರೂಪಗಳನ್ನೇ ಚಿಂತನೆ ಮಾಡ್ತಿದ್ದೀರಿ ಅಂದರೆ ಇಲ್ಲ, ದಶಾವತಾರಗಳಿರಲಿ, ಯಾವುದೇ ರೂಪಗಳಿರಲಿ, ಭಗವಂತ ಎಲ್ಲದಲ್ಲೂ ಈ ಮಹಿಮೆಯನ್ನು ತೋರಿಸಿದ್ದಾನೆ. ನೋಡಿ, ಕೂರ್ಮ ರೂಪದಲ್ಲಿಯೂ ಕೂಡ ಅವನು ಬೆಟ್ಟವನ್ನು ಎತ್ತಲಿಲ್ವೇ? ಇಲ್ಲಿ ಗೋಕುಲದಲ್ಲಿ ಗೋಪಾಲಕರ ಉದ್ಧಾರಕ್ಕೆ ಹೇಗೆ ಗೋವರ್ಧನವನ್ನೆತ್ತಿದನೋ
ಹಾಗೆ ಇಡೀ ದೇವದಾನವರು ಅಮೃತ ಮಥನವನ್ನು ಮಾಡಲಿಕ್ಕೆ ಅಶಕ್ಯರಾಗಿ ಒದ್ದಾಡ್ತಿದ್ದಾಗ ಕೂರ್ಮರೂಪವನ್ನೇ ಹೊತ್ತು ತಾನು ಇಡೀ ಮಂದರ ಪರ್ವತವನ್ನೇ ಎತ್ತಿ ನಿಂತಿದ್ದಾನಲ್ವಾ ಅಂತ ಭಗವಂತನ ಆ ರೂಪವನ್ನು ಚಿಂತನೆಯಿಂದ ಸ್ಮರಣೆಗೆ ತಂದು ಕೊಡ್ತಾರೆ. ಅಂತಹ ಭಗವಂತನೇ ದಶಕಂಧರಾದಿ ವಿನಾಶನಂ, ರಾವಣಾದಿ ಅನೇಕ ಅಸುರರ ನಾಶ ಮಾಡಿದವನು. ನಂದನಾಂಗಂ, ಅಂತಹ ಭಗವಂತ ನಂದನಾಂಗ, ಅವನು ಕೂರ್ಮರೂಪನಾಗಿ ಬರಲಿ, ನರಸಿಂಹನಾಗಿ ಬರಲಿ, ಮೀನನಾಗಿ ಬರಲಿ, ಮತ್ಸ್ಯನಾಗಿ ಬರಲಿ, ವರಾಹನಾಗಿ ಬರಲಿ, ಹೇಗಾದರೂ ಬರಲಿ, ಅತ್ಯಂತ ಕೋಮಲಾಂಗ. ಅವನ ಕಣ್ಣೆಲ್ಲ ರೂಪ ಅನ್ನೋದು ಕಣ್ಣನ್ನು ಸೆಳೆಯೋ ಅಂಥ ಅತ್ಯಂತ ಆಕರ್ಷಣೆಯಿಂದ ತುಂಬಿದ್ದು. ಮುಂದೆ ಅದಕ್ಕೆ ಕೃಷ್ಣ ಅಂತ ಇಲ್ಲಿ ಕೃಷ್ಣನನ್ನು ಸ್ಮರಣೆ ಮಾಡ್ಕೊಳ್ತಾರೆ. ಅದರ ಅರ್ಥ ಏನು? ಕೃಷ್ಣ ಅಂದರೆ ಕರ್ಷತೆ ಅಲ್ವಾ. ತನ್ನ ಅತ್ಯಂತ ಸುಂದರ ರೂಪದಿಂದಲೇ ಎಲ್ಲರನ್ನ ಮನಸ್ಸನ್ನು ಸೂರೆಗೊಳ್ಳುವ ಭಗವಂತ. ಅಂತಹ ನಂದನಾಂಗಂ ಉಮಾಪತೆ ಪ್ರಿಯಂ, ಎಂಥವನವನು ರುದ್ರದೇವರಿಗೂ ಅತ್ಯಂತ ಪ್ರಿಯನಾದ. ಇದನ್ನು ಪಂಡಿತಾಚಾರ್ಯರೇ ಶಿವಸ್ತುತಿಯಲ್ಲಿ ಹೇಳಿದ್ದಾರಲ್ಲ, ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಸುಪೈತಂ ಕೃತಂ ಸ್ವಯಮಿಯ ಶ್ರೇಯೋವಲ್ಲಭಂ ಅಂತ. ನಿನಗೆ ಅತ್ಯಂತ ಪ್ರಿಯತಮ ಭಗವಂತ ಹೇಗೆ ಹಾಲಿನಲ್ಲಿ ಬೆಣ್ಣೆ ಅಡಗಿದೆಯೋ ಹಾಗೆ ನಿಮ್ಮಿಬ್ಬರ ಒಂದು ಸಂಬಂಧ ಅಂತ ವರ್ಣನೆ ಮಾಡಿದ್ದಾರಲ್ಲ ಶಿವಸ್ತುತಿಯಲ್ಲಿ. ಹಾಗೆ ಉಮಾಪತೆ ಪ್ರಿಯಂ ಇಂದಿರಾವರಂ, ಬರೀ ರುದ್ರದೇವರಿಗೆ ಪ್ರಿಯನ ಇಲ್ಲ, ಇಂದಿರೆಯ ಒಡೆಯ, ಹಾಗೆ ಅಚ್ಯುತ. ಇಷ್ಟೆಲ್ಲ ಆದರೂ ಕೂಡ ತಾನು ಯಾವುದೇ ಚ್ಯುತಿ ಇಲ್ಲದ ಸ್ವರೂಪ. ಕಂದಜಾಸನ ಸೇವಿತಂ, ಇನ್ನು ಕಂದಜ ಅಂದರೆ ಪದ್ಮವನ್ನೇ ಆಸನವನ್ನಾಗಿ ಉಳ್ಳ ಬ್ರಹ್ಮದೇವರು ಯಾರಿದ್ದಾರೆ ಅವರಿಂದಲೂ ಕೂಡ ಸೇವ್ಯನಾದವನು. ಸುರವೃಂದ ವಂದಿತ ವಿಗ್ರಹಂ, ಹೀಗಲ್ಲದೆ ಎಲ್ಲ ದೇವತಾ ಗಣದಿಂದ ಸಮೂಹದಿಂದ ಯಾವಾಗಲೂ ನಮಸ್ಕಾರವನ್ನು ಕೊಳ್ಳುವ ಅತ್ಯಂತ ಸುಂದರ ಮೂರ್ತಿ ನೀನು. ಅಂತಹ ನಂದಗೋಪಸುತಂ, ಅಂತಹ ಕೃಷ್ಣನಾದ ನಿನ್ನನ್ನು ಪ್ರಣಮಾಮಿ ದಾಶರಥಿಂ, ಸದಾ ನಮಸ್ಕಾರ ಮಾಡ್ತೇನೆ ಸ್ವಾಮಿ. ರಾಮರೂಪನಾದ, ಕೃಷ್ಣರೂಪನಾದ, ಕುರ್ಮಾದಿ ರೂಪಗಳಿಂದ ಲೀಲೆಯನ್ನು ತೋರಿದ, ಬ್ರಹ್ಮ ರುದ್ರಾದಿಗಳಿಂದ ಸೇವಿತನಾದ ಲಕ್ಷ್ಮೀರಮಣನಾದ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಕಂಸ ಮುಷ್ಟಿಕ ದುಷ್ಟಧೇನುಕ ಪೂತನಾದಿ ವಿನಾಶನಂ ಹಂಸಕೇಶಿನಿ ಸೂದನಂ ದಮಘೋಷ ಸೂನು ವಿದಾರಣಂ ಅಂಸ ಮಧ್ಯಲ ಸನ್ಮಹಾಮಣಿ ಕೌಸ್ತುಭಾದಿ ವಿರಾಜಿತಂ ಹಿಂಸಕಾಸುರಭೇದಕಂ ಪ್ರಣಮಾಮಿ ದಾಶರಥಿಂ ಸದಾ. ಇನ್ನು ಕೃಷ್ಣ ರೂಪದ ಚಿಂತನೆ ಮಾಡಿದಾಗ ಅವನ ಲೀಲೆಗಳ ಸ್ಮರಣೆಯನ್ನು ತಗೊಳ್ತಾರೆ. ಕಂಸ ಮುಷ್ಟಿಕ ದುಷ್ಟ ಧೇನುಕ ಪೂತನಾದಿ ವಿನಾಶಿನಂ. ಕೃಷ್ಣಾಷ್ಟೋತ್ತರ ಹೇಳುವಕ್ಕೆ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ, ಮಲ್ಲಯುದ್ಧದಿಂದ ಕಂಸ, ಮುಷ್ಟಿಕ, ಚಾಣೂರ ಇತ್ಯಾದಿ ದೈತ್ಯರನ್ನು ಕೊಂದವನು. ಧೇನುಕಾಸುರ ಭಂಜನ, ಪೂತನಾದಿ ರಾಕ್ಷಸರನ್ನು ಸಂಹಾರ ಮಾಡಿದವನು. ಹಂಸ ಕೇಶಿ ನಿಸೂದನಂ, ಹಂಸ ಕೇಶಿ ಮುಂತಾದವರ ದೈತ್ಯರನ್ನು ನಾಶ ಮಾಡಿದವನು. ದಮಘೋಷ ಸೂನು ವಿದಾರಣಂ, ಇಷ್ಟೇ ಅಲ್ಲ, ದಮಘೋಷನ ಪುತ್ರನಾದ ಶಿಶುಪಾಲನನ್ನೂ ಕೂಡ ಮರ್ದನ ಮಾಡಿದಂಥ ಭಗವಂತ. ಅಂತಹ ಭಗವಂತ ಅಂಸ ಮಧ್ಯಲ ಸನ್ಮಹಾಮಣಿ ಕೌಸ್ತುಭಾದಿ ವಿರಾಜಿತಂ, ತನ್ನ ಭುಜಗಳ ಮಧ್ಯದಲ್ಲಿ ಹೆಗಲಿನಿಂದ ಆವೃತವಾದ ಭುಜಗಳ ಮಧ್ಯದಲ್ಲಿ ಕೌಸ್ತುಭ ಬ್ರಹ್ಮಾತ್ಮಕವಾದ ಕೌಸ್ತುಭಾದಿ ಮಣಿಗಳಿಂದ ಲಕ್ಷ್ಮೀದೇವಿಯ ಆವಾಸವಾದ ಶ್ರೀವತ್ಸ ಚಿಹ್ನೆಯಿಂದ ವಿರಾಜಮಾನನಾದವನು ಅಂತ ಸ್ಮರಣೆ ಮಾಡ್ತಾರೆ. ಇದು ಅತ್ಯಂತ ಸ್ವರಸ ಇಲ್ಲಿ. ಯಾಕೆಂದರೆ ಪೌಂಡ್ರಕ ವಾಸುದೇವಾದವರೇ ಮೊದಲಾದವರು ತಾವೂ ಕೂಡ ಕೃಷ್ಣ ಅಂತ ಭ್ರಮೆಯನ್ನು ಉಂಟು ಮಾಡಲಿಕ್ಕೆ ಅವುಗಳ ಹಚ್ಚೆಯನ್ನು ಹಾಕಿಸ್ಕೊಂಡು ಕೃಷ್ಣನಂತೆ ವೇಷ ತೊಟ್ಟು ಇಷ್ಟೆಲ್ಲ ಪಾಡುಪಟ್ಟರು ಅನ್ನೋದನ್ನು ನಾವು ಕೃಷ್ಣಾವತಾರ ಕಾಲದಲ್ಲಿ ಕೇಳಿದ್ದೇವೆ. ಅಂದರೆ ದೈತ್ಯರೂ ಕೂಡ ಭಗವಂತನಂತೆ ತಾವೂ ವಿಹರಿಸ್ತೀವಿ ಅಂದ್ಕೊಂಡ್ರೂ ಕೂಡ ಅವರು ಎಂದೂ ಭಗವಂತನಾಗಲಾರರಲ್ವಾ, ಅದನ್ನು ಸೂಚಿಸಲೋ ಎಂಬಂತೆ ಕೌಸ್ತುಭಾದಿ ಮಣಿಗಳಿಂದ ವಿರಾಜಿತನವಾದ ಸುಂದರ ಮೂರ್ತಿ ಹಿಂಸಕಾಸುರ ಭೇದನಂ. ಹೀಗೆ
ಬೇರರಿಗೆ ಪೀಡಕರಾದ್ರಿಂದ ಏನು ರಾಕ್ಷಸರ ಮೇಲೆ ದೇವರಿಗಷ್ಟು ದ್ವೇಷವ, ಮಾತೆತ್ತಿದ್ರೆ ಅವರನ್ನು ಕೊಂದ ಇವರನ್ನ ಕೊಂದ ಅಂತ ಹೇಳ್ತೀವಲ್ಲ ಅಂತಂದರೆ ಹಾಗಲ್ಲ. ಅವ್ರು ಯಾರು? ಅವರು ಹಿಂಸಕರು. ಹಿಂಸೆಯನ್ನೇ ಪ್ರೀತಿಯನ್ನಾಗಿ ಮಾಡಿಕೊಂಡು, ಅದರಲ್ಲೂ ಸಜ್ಜನರು ಯಾರು ಭಗವದ್ಭಕ್ತರಿದ್ದಾರೆ ಅವರನ್ನು ಹಿಂಸೆ ಮಾಡಿ ಅವರ ಸಾಧನಕ್ಕೆ ಅಡ್ಡಿಯನ್ನು ತರ್ತಾರಾದ್ರಿಂದ ಅವರ ನಾಶವನ್ನು ಭಗವಂತ ಮಾಡ್ತಾನೆ ಹೊರತು ಭಗವಂತನಿಗೆ ಯಾವ ಜೀವನ ಮೇಲೂ ಮೋಹಾದಿಗಳು ದ್ವೇಷಾದಿಗಳಿಲ್ಲ ಅಂತ ತಾರತಮ್ಯ ಮಾಡೋದು ಅಂತಲ್ಲ. ಅವರ ದುಷ್ಟ ಪ್ರವೃತ್ತಿಯನ್ನು ನಿಗ್ರಹ ಮಾಡ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ಹೇಳ್ತಾ, ಹಿಂಸಕಾಸುರ ಭೇದಕಂ ಪ್ರಣಮಾಮಿ ದಾಶರಥಿಂ ಸದಾ. ಅಂತಹ ದಶರಥ ರಾಮನಾದ ಕೃಷ್ಣಾವತಾರನಾದ ಭಗವಂತನನ್ನು ಸದಾ ನಮಸ್ಕಾರ ಮಾಡ್ತೇನೆ ಅಂತ ಪಂಡಿತಾಚಾರ್ಯರು ಇಲ್ಲಿ ಹೇಳ್ತಾರೆ. ಇಂಥವನಿವನು ಅಂದರೆ ಗೋಪಿಮಂಡಲ ಮಧ್ಯಗಂ ಸುರವೈರಿ ಮಂಡಲಧಾರಿಣಂ ಪಾಂಡವ ಪ್ರಿಯಮಿಂದ್ರ ಪೂರ್ವ ಸುರೌಘವಂದ್ಯ ಪದಾಂಬುಜಂ ಇಂದಿರಾರಮಣಂ ಗುಣಾರ್ಣವಮಂಬುಜಾಕ್ಷ ಮಮಾನುಷಂ ನಾರಸಿಂಹತನುಂ ಹರಿಂ ಪ್ರಣಮಾಮಿ ದಾಶರಥಿಂ ಸದಾ. ಹೌದಪ್ಪ, ಯಾವಾಗಲೂ ದುಷ್ಟರ ನಿಗ್ರಹವನ್ನೇ ಯಾಕೆ ಹೇಳ್ತೀರಿ ಅಂದರೆ, ಇಲ್ಲ, ಅದೇ ಕಾಲದಲ್ಲಿ ಸಜ್ಜನರಿಗೆ ಪ್ರಿಯವನ್ನೂ ಉಂಟು ಮಾಡಿಯಾನೆ ಭಗವಂತ. ಗೋಪಿಕಾ ಮಂಡಲ ಮಧ್ಯಗಂ, ಯಾವಾಗಲೂ ಗೋಪಿಕೆಯರಿಂದ ಸುತ್ತುವರಿದ ಆಕೃತಿ ಭಗವಂತನದ್ದು. ಯಾವಾಗಲೂ ಯಾವುದಾರು ವ್ಯಾಜ್ಯದಿಂದ ಭಗವಂತನ ಸುತ್ತಲೂ ಸೇರಿರತಕ್ಕ ಮುಗ್ಧ ಭಕ್ತಿಯನ್ನು ದೇವರು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದವನು. ಅಂತಹ ಗೋಪಿಕಾ ಮಂಡಲ ಮಧ್ಯವರ್ತಿ ಭಗವಂತ. ಅಷ್ಟೇ ಅಲ್ಲದೆ ಸುರವೈರಿ ಮಂಡಲ, ಅದೇ ಸುರರಿಗೆ ತೊಂದರೆಯನ್ನುಂಟು ಮಾಡುವ, ಅವರನ್ನು ಯಾವ ಸತ್ಪ್ರವೃತ್ತಿಯನ್ನು ದ್ವೇಷ ಮಾಡುವವರ ಒಂದು ಸಮೂಹ ಏನಿದೆ ಅವರಿಗೆ ಧಾರಣ, ಅವರನ್ನು ನಾಶಕ್ಕೆ ಕಾರಣನಾಗುವವ. ಪಾಂಡವ ಪ್ರಿಯಂ, ಅದಕ್ಕೆ ಸಜ್ಜನರಾದ ಪಾಂಡವರನ್ನು ಯಾವಾಗಲೂ ಮುಂದೆ ನಡೆಸಿದಂಥ ಭಗವಂತನೇ. ಈಗ ಅದೇ ಇಂದ್ರ ಪೂರ್ವ, ಇಂದ್ರನೇ ಮೊದಲಾದ ಸುರೌಘ ವಂದ್ಯ ಪದಾಬ್ಜಂ, ಪದೇ ಪದೇ ಇದನ್ನು ಸ್ಮರಣೆ ಮಾಡ್ತಾರೆ. ಯಾಕೆಂದರೆ ಯಾರೆಲ್ಲ ಭಗವಂತನ ಆಜ್ಞೆಯಿಂದ ಇಡೀ ಜಗತ್ತನ್ನು ಅಭಿಮಾನಿತ್ವದಿಂದ ನಿಂತುಕೊಂಡು ಇಡೀ ಜಗತ್ತನ್ನು ಮುನ್ನಡೆಸುತ್ತಿದ್ದಾರೋ ಅಂತಹ ದೇವತಾ ಶಕ್ತಿಗಳು ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡುವಂಥ ಹಿರಿಯ ಚೇತನ ಭಗವಂತ. ಅಂತಹ ಇಂದಿರಾರಮಣ, ಲಕ್ಷ್ಮಿಗೂ ಒಡೆಯನಾದ, ಗುಣಾರ್ಣವ, ಗುಣಗಳ ಕಡಲಾದ, ಅಂಬುಜಾಕ್ಷ, ಅಷ್ಟಾದರೂ ತನ್ನ ಅರಳುಗಣ್ಣಿನಿಂದ ಭಕ್ತರನ್ನು ನೋಡಿ ಅವರನ್ನು ಉದ್ಧಾರ ಮಾಡುವ, ಅಮಾನುಷಂ, ಮಾನುಷರಹಿತವಾದ, ಅಂದರೆ ನಮ್ಮ ಮಿತಿ ಇರುವ ನಮ್ಮ ಮನುಷ್ಯ ದೇಹ, ಮನುಷ್ಯನ ಗುಣಗಳು ಏನಿದೆ ಅತ್ಯಂತ ಮಿತ, ಎಂದಿಗೂ ನಾಶವನ್ನು ಹೊಂದುವಂಥ ಈ ಚರಪ್ರಪಂಚ ಏನಿದೆ ಅದಕ್ಕಿಂತ ವಿರುದ್ಧವಾದ ವಿಲಕ್ಷಣವಾದ ಆಕೃತಿಯನ್ನು ಹೊಂದಿರುವ ನಾರಸಿಂಹತನು, ಮತ್ತೆ ನರಸಿಂಹದೇವರು. ಯಾಕೆಂದರೆ ಎಲ್ಲೆಲ್ಲಿ ದೋಷಗಳ ಸಂಹಾರ ಬರುತ್ತೋ ಅಲ್ಲಿ ಭಗವಂತನ ನಾರಸಿಂಹ ರೂಪವನ್ನು ಸ್ಮರಣೆ, ನೃಸಿಂಹತಿ ತತ್ರ ದೇವ ನೃಸಿಂಹತಿ ಅಂತ ಗೋವಿಂದಾಚಾರ್ಯರು ಕೂಡ ಅವರ ಒಂದು ಕೃತಿಯ ಟಿಪ್ಪಣಿಯಲ್ಲಿ ಮೊದಲಿಗೆ ಹೇಳುತ್ತಾರೆ. ಹಾಗೆ ಎಲ್ಲೆಲ್ಲಿ ದುಷ್ಟ ಗುಣಗಳಿದ್ದಾವೋ ಅಲ್ಲಿ ಭಗವಂತ ನರಸಿಂಹನಾಗಿ ನಿಲ್ತಾನೆ ಅಂತ, ಹೇಗೆ ಮೊದಲು ಎಲ್ಲ ದೋಷಗಳ ನಿವಾರಣೆಗಾಗಿ, ಅಜ್ಞಾನದ ನಿವಾರಣೆಗಾಗಿ ದೇವರ ನರಸಿಂಹ ರೂಪವನ್ನು ಸ್ಮರಣೆ ಮಾಡಿದ್ರು, ಕೊನೆಗೂ ಕೂಡ ಅವನ ಆ ರೂಪವನ್ನೇ ಚಿಂತಿಸ್ತಾ, ಇಷ್ಟೆಲ್ಲ ಚಿಂತನೆ ಮಾಡೋದರಿಂದ ನಮಗೇನಾಗಬೇಕು, ನಮ್ಮಲ್ಲಿರೋ ಅಜ್ಞಾನಾದಿ ದೋಷಗಳ ಕತ್ತಲು ಮುಸುಕು ಏನಿದೆ ಅದನ್ನು ನರಸಿಂಹರೂಪಿ ಭಗವಂತ ಸರಿಸಿ ಈ ಗುಣಗಳ ಚಿಂತನೆಯನ್ನು ನಮಗೆ ತಂದುಕೊಡಲಿ ಅಂತ ರಾಮದೇವರನ್ನು ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಹೀಗೆ ಕೊನೆಯ ಶ್ಲೋಕದಲ್ಲಿ ಇದರ ಫಲವನ್ನೂ ಹೇಳ್ತಾ, ಭಕ್ತಿಪೂರ್ವಕಮೇತದಷ್ಟಕಮಿಷ್ಟ ಸಿದ್ಧಿದಂ ಆದರಾತ್ ಯಸ್ತು ಕೀರ್ತಯತೆ ಶೃಣೋತ್ಯಖಿಲಾಪದರ್ಣವ ತಾರಕಂ ಸರ್ವದೇವವರಾರ್ಚಿತಂ ನೃಹರೇ ಪದಂ ಪರಮಕ್ಷಯಂ ಯಾತಿ ದಾಶರಥೇರನುಗ್ರಹ ವಿಗ್ರಹೋ ಅಖಿಲ ವಲ್ಲಭ. ಹೀಗೆ ಭಕ್ತಿಪೂರ್ವಕವಾಗಿ, ಹೌದಪ್ಪ, ಇಷ್ಟೆಲ್ಲ ಭಗವಂತನ ಚಿಂತನೆಯಿಂದ ನಮಗೇನಾಗತ್ತೆ ಅಂದರೆ, ಯಾರು ಭಕ್ತಿಯಿಂದ ಇದನ್ನು ಈ ಅಷ್ಟಕವನ್ನು ಚಿಂತನೆ ಮಾಡ್ತಾರೋ, ಹೇಳ್ತಾರೋ, ಕೇಳ್ತಾರೋ ಅವರಿಗೆ ಸಿದ್ಧಿಯನ್ನು ಕೊಡುತ್ತೆ. ಏನು ಸಿದ್ಧಿ? ಅಖಿಲಾದ್
ಆಪದರ್ಣವ ತಾರಕಂ, ಅಖಿಲವಾದ ಆಪತ್ತುಗಳು ಎಂಬ ಸಮುದ್ರದಲ್ಲಿ ನಾವೇನು ತೇಲಾಡ್ತಿದ್ದೀವಿ. ಯಾಕೆಂದರೆ ದೊಡ್ಡ ಆಪತ್ತು ಅಂದರೆ ಈ ಸಂಸಾರವೇ. ಈ ಸಂಸಾರಾವಸ್ಥೆ ಅನ್ನೋದೇ ಜೀವನಿಗೆ ಅತ್ಯಂತ ದೊಡ್ಡ ಆಪತ್ತಿನ ಕಡಲು. ಇದರಲ್ಲಿ ಒಂದು ಕ್ಷಣ ಯಾವಾಗೋ ಸುಖವಿದ್ದರೂ ಕೂಡ ಅನೇಕ ದುಃಖಗಳ ಆಗರ. ಅಂತಹ ಆಪತ್ತಿನ ಕಡಲನ್ನೇ ತಾರಕಂ, ನಮ್ಮನ್ನು ದಾಟಿಸತ್ತೆ ಈ ಸ್ತೋತ್ರ ಅನ್ನೋದು. ಎಷ್ಟು ಕೀರ್ತಿಯತೆ ಭಕ್ತಿಪೂರ್ವಕ, ಯಾರು ಇದನ್ನು ಕೀರ್ತಿಸ್ತಾರೆ, ಚಿಂತಿಸ್ತಾರೆ, ಅರ್ಥಸಹಿತ ಅನುಸಂಧಾನ ಮಾಡ್ತಾರೆ, ಅವರಿಗೆ ಇಡೀ ಆಪತ್ತಿನ ಒಂದು ನಾಶ ಭಗವಂತ ಮಾಡ್ತಾನೆ. ಅಂತಹ ಸರ್ವದೇವರಿಂದ ಅರ್ಚಿತನಾದ ಈ ನರಸಿಂಹನ ಪದವನ್ನು, ಅಕ್ಷಯವಾದ ಪದವನ್ನು ಹೊಂದುತ್ತಾರವರು. ಹೇಗೆ ಹೊಂದುತ್ತಾರೆ ಅಂದರೆ, ಯಾರು ಚಿಂತನೆ ಮಾಡ್ತಾರೆ ಅವರ ಸ್ವರೂಪವನ್ನು ತಿಳಿದು, ಅಂತಹ ಭಗವಂತ ನರಸಿಂಹನ ಸ್ವರೂಪವಾದ ಜ್ಞಾನವನ್ನು ಮಾಡಿಸಿ, ಆ ಜ್ಞಾನದಿಂದಾಗಿ ಅವರು ಕೊನೆಗೆ ಅವನ ಪದವನ್ನು ಅಂದರೆ ಅತ್ಯಂತ ದುಃಖರಹಿತವಾದ ಆಪದ್ರಹಿತವಾದ ಸ್ಥಿತಿಯನ್ನು, ಮೋಕ್ಷವನ್ನು ಹೊಂದುತ್ತಾರೆ. ಆ ಗುಣಗಳ ಅನುಸಂಧಾನ ಅನ್ನೋದೇ ಅವರನ್ನು ಈ ಆಪತ್ತಿನ ಕಡಲಿನಿಂದ ದಾಟಿಸತ್ತೆ ಅನ್ನೋದನ್ನು ಹೇಳ್ತಾರೆ. ಮತ್ತು ದಾಶರಥೇರ್ ಅನುಗ್ರಹ ವಿಗ್ರಹೋ ಅಖಿಲ ವಲ್ಲಭ, ಅಂತಹ ಭಕ್ತರ ಮೇಲೆ ರಾಮದೇವರ ಅನುಗ್ರಹದ ಕವಚ ಅನ್ನೋದು, ಅಭಯದ ಕವಚ ಅನ್ನೋದು ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸ್ತೋತ್ರವನ್ನು ಸಮರ್ಪಣೆ ಮಾಡ್ತಾರೆ. ಅಂದರೆ ಇಷ್ಟು ಜ್ಞಾನೇನೈವ ಪರಂಪದಂ ಅನ್ನೋದನ್ನು ಅತ್ಯಂತ ಮನೋಹರವಾಗಿ, ನಮಗೆ ಇದರಿಂದ ಆಪತ್ತು ಪರಿಹಾರ ಆಗತ್ತೆ ಈ ಕ್ರಿಯೆಯಿಂದ, ಈ ಕರ್ಮದಿಂದ ಅಂದರೆ ಇಲ್ಲ. ಆ ಕರ್ಮ ಅನ್ನೋದು ಜಡ. ಕರ್ಮದ ಹಿಂದಿನ ಅನುಸಂಧಾನ ಜ್ಞಾನಪೂರ್ವಕವಾಗಿ ಅದು ಭಗವತ್ಪರವಾಗಿ ಮಾಡಿದಲ್ಲಿ ಮಾತ್ರ ಅದು ನಮ್ಮನ್ನು ಉದ್ಧಾರಕ್ಕೆ ಕಾರಣ ಆಗತ್ತೆ. ಇದರಿಂದ ಉಪಲಕ್ಷಣತೆಯ ನಾವು ಎಲ್ಲ ನಮ್ಮ ವ್ರತ, ನೇಮ, ಉಪವಾಸ ಇತ್ಯಾದಿ ಏನೇನು ನಮ್ಮ ಕರ್ಮಗಳಿದೆ ನಿತ್ಯದಲ್ಲಿ, ಅದೆಲ್ಲವೂ ಕೂಡ ಜ್ಞಾನಪೂರ್ವಕವಾಗಿ ಭಗವತ್ಪರವಾಗಿ ಪರಿಸಮಾಪ್ತಿಯಾದಾಗ ಮಾತ್ರ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗತ್ತೆ. ಅಂದರೆ ಭಗವಂತನ ಗುಣೋತ್ಕರ್ಷ ಜ್ಞಾನವೇ ನಮ್ಮ ಮುಕ್ತಿಗೆ, ನಮ್ಮ ಉದ್ಧಾರಕ್ಕೆ ಕಾರಣ ಅನ್ನೋದನ್ನು ಅತ್ಯಂತ ಚಿಕ್ಕ 8 ಶ್ಲೋಕಗಳಲ್ಲಿ ಸುಂದರವಾಗಿ ಪಂಡಿತಾಚಾರ್ಯರು ನಮ್ಮ ಅನುಸಂಧಾನಕ್ಕೆ ತಂದುಕೊಟ್ಟಿದ್ದಾರೆ. ಇದನ್ನು ಯಥಾಶಕ್ತಿ ನಾವು ಈ ಕ್ಷಣದಲ್ಲಿ ಚಿಂತನೆ ಮಾಡಿದ್ದೇವೆ. ಇದನ್ನು ನಿತ್ಯ ಪಾರಾಯಣ ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ನಾವು ಕೂಡ, ರಾಮದೇವರ ಅಭಯ ಕವಚದ ಧಾರಣೆಗೆ ನಾವು ಕೂಡ ಸಿದ್ಧರಾಗೋಣ ಅಂತ ಹೇಳ್ತಾ ಈ ಸ್ತೋತ್ರ ಮಾಲಿಕೆಯ ಚಿಂತನೆಯನ್ನು ಪಂಡಿತಾಚಾರ್ಯರ ಅಂತರ್ಗತ ಮಧ್ವಾಂತರ್ಗತ ದೇವರಿಗೆ ಅರ್ಪಣೆ ಮಾಡ್ತಾ ಈ ಚಿಂತನೆಯನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.